ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿನ್ನೆ ದಿನಾಂಕ 11/1/2026 ಕೆ ಎ ಅವರು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿರುವಂತಹ FDA ಹುದ್ದೆಗಳಿಗೆ ಸಿಂಗಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ ಫಾರ್ ನಾನ್ HK ಪೋಸ್ಟ್. ಈ ಒಂದು ವಿಡಿಯೋದಲ್ಲಿ 100 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಮತ್ತು ಎಲ್ಲಿ ನೆಸೆಸರಿ ಇದೆ ಅಲ್ಲಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತೀನಿ. ನಿಮ್ಮ ಕ್ವಶನ್ ಪೇಪರ್ ವರ್ಷನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಆನ್ಸರ್ ಟಿಕ್ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ತಿಳಿಸಿ. ಇದರಿಂದ ಎಷ್ಟು ಒಂದು ಕಟ್ ಆಫ್ ಬರ್ಬೋದು ಅಂತ ಅಪ್ರಾಕ್ಸಿಮೇಟ್ ಅಂದಾಜು ಮಾಡೋಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ತರ್ತಾ ಇರ್ತೀನಿ. ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದರೆ, ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಹ್ಯಾಸ್ ಆ್ಯನ್ ಎರರ್. ಓಕೆ, ಸೊ ಯಾವ ಪಾರ್ಟ್ ಆಫ್ ದ ಸೆಂಟೆನ್ಸಲ್ಲಿ ತಪ್ಪಿದೆ, ಎರರ್ ಇದೆ ಅದನ್ನ ಫೈಂಡ್ ಮಾಡಬೇಕು. ಯಾವುದೇ ತಪ್ಪಿಲ್ದಿದ್ರೆ 4 ಅಂದರೆ ನೋ ಎರರ್ ಅಂತ ಚೂಸ್ ಮಾಡಬೇಕಂತಿದೆ. ಇಲ್ಲಿ ಲೆಟಸ್ ರೀಡ್ ದ ಸ್ಟೇಟ್ಮೆಂಟ್ ನಾವು. ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ. ಕರೆಕ್ಟಾಗೇ ಇದೆ ಪಾಸ್ಟ್ ಟೆನ್ಸಲ್ಲಿ ಅಲ್ವಾ. ಆಂಟಿಕ್ ಅಂದರೆ ಪುರಾತನ, ಹಳೆಯದು ಅಂತ. ಸೊ ಆಂಟಿಕ್ ಜ್ಯುವೆಲರಿ ಮ್ಯೂಸಿಯಂ ಇರೋದು ಸ್ಟೋಲ್ ಆಗಿದೆ, ಕಳ್ತನ ಆಗಿದೆ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಏನು ಎರರ್ ಇಲ್ಲ. ಸೊ ನೋ ಎರರ್ ವಿಲ್ ಬಿ ಕರೆಕ್ಟ್ ಹಿಯರ್, ಫಸ್ಟ್ ಆಪ್ಷನ್. ಸೆಕೆಂಡ್ ಕ್ವಶನ್ ನೋಡೋದಾದರೆ, ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್. ಓಕೆ, ಸೊ ರಿಪೋರ್ಟೆಡ್ ಸ್ಪೀಚ್ ಅಂತ ನಾವೇನು ಕರಿತೀವಿ, ಸೊ ಅದು ಕ್ವಶನ್ ಇದೆ. ಸ್ಟೇಟ್ಮೆಂಟ್ ನೋಡೋದಾದರೆ, ಹೀ ಸೇಡ್ ದ್ಯಾಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ. ರೈಟ್, ಸೊ ಹೀ ಸೇಡ್ ದ್ಯಾಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ಇಲ್ಲಿ ಆಪ್ಷನಲ್ಲಿ ಕೂಡ ಅದು ಕಂಟಿನ್ಯೂಸ್ ಟೆನ್ಸಲ್ಲೇ ಬರಬೇಕು, ರೈಟಿಂಗ್ಗೆ ಬರಬೇಕು. ಸೊ ಆಬ್ವಿಯಸ್ಲಿ ಇವೆರಡು ಆಪ್ಷನ್ಸ್ ರಾಂಗ್ ಆಗುತ್ತೆ. ರೈಟ್, ಸ್ಟ್ರೇಟ್ ಅವೇ ಯು ವಿಲ್ ಕಟ್ ಇಟ್ ಔಟ್. ನೆಕ್ಸ್ಟ್ ಇವೆರಡರಲ್ಲಿ ಯಾವ್ದು ಸರಿ ಅಂತ. ಹಿ ಸೆಡ್ ರಾಮ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ಓಕೆ, ಹಿ ಸೆಡ್ ರಾಮ ಈಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ಸೊ ಇಲ್ಲಿ ಏನಿದೆ, ಟೆನ್ಸ್ ಯಾವುದಿದೆ, ಪಾಸ್ಟ್ ಟೆನ್ಸ್ ಇದೆ. ಸೊ ಇಲ್ಲಿ ಟೆನ್ಸ್ ಕೂಡ ಸೇಮ್ ಕ್ಯಾರಿ ಆಗಬೇಕು. ಸೊ ಹಿ ಸೆಡ್ ರಾಮ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ, ಇದೇ ಸರಿ ಆಗುತ್ತೆ. ಓಕೆ, ಏನು ಟೆನ್ಸ್ ಇರುತ್ತೆ ಅದೇ ಟೆನ್ಸ್ ರಿಟೇನ್ ಆಗುತ್ತೆ. ಇಲ್ಲಿ ಈಸ್ ಬಂದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ರೈಟ್, ಇದಕ್ಕೂ ಕೂಡ ಒಂದೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಪಂಕ್ಚುವೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಕರೆಕ್ಟ್ ಪಂಕ್ಚುಯೇಷನ್ ಅಥವಾ ನಾವೇನು ಚಿಹ್ನೆಗಳನ್ನು ಉಪಯೋಗಿಸ್ತೀವಲ್ಲ, ಸೊ ಇಲ್ಲಿ ಕರೆಕ್ಟ್ ಪಂಕ್ಚುಯೇಷನ್ ಹಾಕಬೇಕು ಅಂತ. ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ಸೊ ಇಲ್ಲಿ ವೇರ್ ಆರ್ ಯು ಗೋಯಿಂಗ್ ಅಂತ ಡೈರೆಕ್ಟಾಗಿ ಕೇಳಿದರೆ ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಬಟ್ ಅವರು ಕೇಳಿದ್ರು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಅದೇನಾಗುತ್ತೆ, ಒಂದು ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಫುಲ್ ಸ್ಟಾಪ್ ಬರಬೇಕಾಗುತ್ತೆ. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ನಾಟ್ ದ ಇಂಟರ್ಜಂಕ್ಷನ್ಸ್. ಸೊ ಯಾವುದು ಇಂಟರ್ಜಂಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ, ನಾಟ್ ಅಂತ ಕೇಳಿದ್ದಾರೆ. ಸೊ ಎಸ್ ಅನ್ನೋದು ಇಂಟರ್ಜಂಕ್ಷನ್ ಅಲ್ಲ. ಇದು ಬಿಟ್ಟರೆ ಬಾಕಿ ಎಲ್ಲನೂ ಇಂಟರ್ಜಂಕ್ಷನ್. ಸೊ ನೀವು ಅಲ್ಲ ಕೇಳಿದ್ದಕ್ಕೆ ಸೆಕೆಂಡ್ ಆಪ್ಷನ್ ಸಿ ಓನ್ಲಿ ಕರೆಕ್ಟ್ ಆಗುತ್ತೆ. ಐದನೇ ಕ್ವಶನ್ ನೋಡೋದಾದರೆ, ಚೂಸ್ ದ ಪ್ಲೂರಲ್ ಫಾರ್ಮ್ ಆರ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್. ಫಾರ್ಮುಲಾ ಅಂತ ಇದೆ. ಸೊ ಫಾರ್ಮುಲಾದ್ದು ಪ್ಲೂರಲ್ ಯಾವುದು? ಸೊ ಇದು ಲ್ಯಾಟಿನ್ನಲ್ಲಿ ನಾವು ಆ್ಯಕ್ಚುಲ್ ಒಂದು ಏನಂತೀವಿ ಪ್ಲೂರಲ್ ಫಾರ್ಮ್ ನೋಡೋದಾದರೆ ಫಾರ್ಮುಲೇ ಕರೆಕ್ಟ್ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ಇನ್ ಲೋಕಲ್ ಸ್ಲ್ಯಾಂಗ್ಸ್ ಆಲ್ಸೋ ವಿ ಯೂಸ್ ಫಾರ್ಮುಲಾಸ್ ಅಂತ ಕೂಡ ಬಳಕೆಯಲ್ಲಿದೆ. ಅದಕ್ಕೆ ನಾವು ಥರ್ಡ್ ಆಪ್ಷನ್ ಎ ಆ್ಯಂಡ್ ಸಿ ಸರಿಯಾದ ಉತ್ತರ ಅಂತ ತಗೋಬಹುದು. ಆರನೇ ಕ್ವಶನ್, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ. ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ಕ್ಯಾಮಲ್ ಈಸ್ ದ ಶಿಪ್. ಓಕೆ, ಎರಡೂ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಇಟ್ ಈಸ್ ಅ ಮೆಟಫರ್. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸೆವೆಂತ್ ಒನ್, ವಿಚ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಒನ್ ಹೂ ಈಸ್ ಆಲ್ ಪವರ್ಫುಲ್. ಓಕೆ, ಸೊ ಆಲ್ ಪವರ್ಫುಲ್ ಅಂದರೆ ಇಲ್ಲಿ ಓಮ್ನಿ ಅಂತಂದರೆ ಆಲ್ಗೆ ಈಕ್ವಲ್ ಆಗುತ್ತೆ. ಸೊ ಇವು ಮೂರಲ್ಲಿ ಒಂದಿರಬೇಕು. ಆಮ್ನಿ ಪೊಟೆಂಟ್, ಆಮ್ನಿ ಸಿಯೆಂಟ್, ಆಮ್ನಿ ಪ್ರೆಸೆಂಟ್. ಆಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಕಡೆ ಇರೋರು ಅಂತ. ಆಮ್ನಿ ಪೊಟೆಂಟ್ ಅಂದರೆ ಪೊಟೆನ್ಷಿಯಲ್ ಇರೋರು, ಎಲ್ಲ ಥರ ಪೊಟೆನ್ಷಿಯಲ್ ಇರೋರು. ಸೊ ಆಲ್ ಪವರ್ಫುಲ್, ಫಸ್ಟ್ ಆಪ್ಷನ್ ಸರಿ ಆಗುತ್ತೆ. ಎಂಟನೇ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ರೈಟ್ ವರ್ಡ್. ಹಿ ವರ್ಕ್ಸ್ ಇನ್ ಅ ಡ್ಯಾಶ್ ಲೂಮ್ ಇಂಡಸ್ಟ್ರಿ. ಸೊ ಏನಾಗ್ಬೋದು ಇದಕ್ಕೆ ಆನ್ಸರ್. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಹೇರ್ ಅಂತ ಇದೆ, ಅಂದರೆ ಕೂದಲು ಅಂತ. ಏರ್ ಗಾಳಿ. ಸೆಕೆಂಡ್ ಹೇರ್ ಅಂತ ಇದೆ, HEIR ಅಂತಂದರೆ ಇವಾಗ ಒಬ್ಬರು ನೆಕ್ಸ್ಟ್ ಲೀಗಲ್ ಹೇರ್ ಯಾರು ಇರ್ತಾರೆ, ರೈಟ್, ಅವರು ಹೇರ್ ಹಾಕ್ತಾರೆ. HARE ಅಂತಂದರೆ ರ್ಯಾಬಿಟ್ ಅಂತ ಹೇಳ್ಬೋದು, ಅಥವಾ ಫಾಸ್ಟ್ ರನ್ನಿಂಗ್ ರ್ಯಾಬಿಟ್ಗೆ ಹೇರ್ ಅಂತ. ಸೊ ಇಲ್ಲಿ ಕರೆಕ್ಟಾಗಿ ಸೆಟ್ ಆಗೋದು ಥರ್ಡ್ ಆಪ್ಷನ್ AIR ಸರಿಯಾದ ಉತ್ತರ ಆಗುತ್ತೆ. ಬಾಕಿ ಯಾವುದೂ ಇಟ್ ಡಸಂಟ್ ಮೇಕ್ ಸೆನ್ಸ್. ರೈಟ್, ನೈನ್ತ್ ಒನ್,
ಫಿಲ್ ಇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಲಿಸ್ಟ್ 1 ಲಿಸ್ಟ್ 2 ಕೊಟ್ಟಿದ್ದಾರೆ. ಇಲ್ಲಿ ಆಪೋಸಿಟ್ ವರ್ಡ್ ಕೇಳ್ತಾ ಇದ್ದಾರೆ ನಿಮಗೆ. ಓಕೆ, ಅಪೋಸಿಟ್ ವರ್ಡ್ ಯಾವುದು ಅಂತ. ಸೊ ಇದ್ರ ಗೊತ್ತೇ ಆಗ್ತಿಲ್ಲ ವರ್ಡ್ಸ್ ಎಷ್ಟೊಂದು ಟಫ್ ಇದೆ ಅಂದರೆ, ಫಸ್ಟ್ ನಿಮಗೆ ಅರ್ಥ ಆಗುವಂಥ ಈಸಿ ವರ್ಡ್ ತೊಗೊಳ್ಳಿ. ರೆಫ್ಯೂಸ್ ಅಂದರೆ ಬೇಡ ಅಥವಾ ಬೇಡ ಅಂತ ಹೇಳೋದು, ರೈಟ್, ಸೇಯಿಂಗ್ ನೋ. ಸೊ ರೆಫ್ಯೂಸ್ಗೆ ಏನಾಗ್ಬೋದು, ಗ್ರ್ಯಾಂಟ್ ಮಾಡೋದು. ಪರ್ಮಿಷನ್ ಬೇಡ ಅಂತಂದರೆ ಕೊಟ್ಟಿದ್ದಾರೆ ಅಂತ, ಸೊ ಏನಾಗುತ್ತೆ, ಗ್ರ್ಯಾಂಟ್ ಆಗುತ್ತೆ, ರೈಟ್. C1 ಆಗಬೇಕು. ಚೆಕ್ ಮಾಡಿ C1 ಎಲ್ಲಿದೆ ಅಂತ, ಇರೋದೇ ಒಂದು ಆಪ್ಷನಲ್ಲಿ. ಸೊ ದ್ಯಾಟ್ ವಿಲ್ ಬಿ ಯುವರ್ ರೈಟ್ ಆನ್ಸರ್. ನಿಮಗೆ ಏನು ಗೊತ್ತಿಲ್ಲ ಅಂದರೆ ಈ ಥರ ಕೂಡ ಮಾಡ್ಬೋದು. ಇಲ್ಲಿ C1 ತುಂಬ ಹತ್ರ ಕೊಟ್ಟಿದ್ರೆ ಅವಾಗ ಕನ್ಫ್ಯೂಷನ್ ಆಗ್ತಾಯಿತ್ತು, ಬಟ್ ಇಟ್ ವಾಸ್ ಈಸಿ. ಹಾಗೆಯೇ ಅಲೈಟ್ ಅಂತಂದರೆ ಅದರ ಅಪೋಸಿಟ್ ವರ್ಡ್ ಎಂಬಾರ್ಕ್. ಓಕೆ, ಕನ್ವಿನ್ಸ್ ಅಂತಂದರೆ ಡಿಸೈವೇಡ್, ಆ್ಯಂಡ್ ಡೈವೋಲ್ಜ್ ಅಂತಂದರೆ ಇಟ್ ಈಸ್ ಕನ್ಸೀಲ್. ಸೊ ದಿಸ್ ಈಸ್ ದ ಮ್ಯಾಚ್, ಕರೆಕ್ಟ್ ಮ್ಯಾಚ್. 9ನೇದಕ್ಕೆ 3ನೇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋದಾದರೆ, ಚೂಸ್ ದ ರೈಟ್ ಹೋಮೋನಿಮ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್. ಓಕೆ, ದ ಪೊಲೀಸ್ ವಾರ್ನ್ಡ್ ದ ಲೀಡರ್ ದಟ್ ಸಿಂಗಲ್ ರಾಂಗ್ ಸ್ಟೇಟ್ಮೆಂಟ್ ಕುಡ್ ಇನ್ಸೈಟ್ ವಯಲೆನ್ಸ್ ಅಮಾಂಗ್ ದ ಪ್ರೊಟೆಸ್ಟರ್ಸ್. ಇನ್ಸೈಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ವರ್ಡ್ ಮೀನಿಂಗ್ ಕೊಡೋಂಥ ವರ್ಡ್ ಬೇಕು, ರೈಟ್. ಸ್ಟಾರ್ಟ್ ವಯಲೆನ್ಸ್. ಸೊ ಕರೆಕ್ಟ್ ಆನ್ಸರ್ ಬಂದು INCITE, ಇನ್ಸೈಟ್. ಓಕೆ, ಸೊ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು ಸರಿಯಾದ ವರ್ಡಿಂದ ಫಿಲ್ ಮಾಡಬೇಕು. ದ ಗವರ್ಮೆಂಟ್ಸ್ ರೀಸೆಂಟ್ ಪ್ರಪೋಸಲ್ ಟು ರಿಫಾರ್ಮ್ ಸಬ್ಸಿಡೀಸ್ ಏಮ್ಸ್ ಟು ಕ್ರಿಯೇಟ್ ಅ ಸಿಸ್ಟಮ್ ದಟ್ ಈಸ್ ಡ್ಯಾಶ್ ಆ್ಯಂಡ್ ಟಾರ್ಗೆಟೆಡ್. ಸೊ ಇಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಇದ್ದಾರೆ, ರೈಟ್. ಏಮ್ ಮಾಡಿದರೆ ನಾವೇನು ಸಿಸ್ಟಮ್ನ ಕೆಡ್ಸೋಕ್ಕೆ ಅಥವಾ ನೆಗೆಟಿವ್ ಆಗಿ ಇದು ಮಾಡೋಕ್ಕೆ ಏಮ್ ಮಾಡಲ್ಲ, ಪಾಸಿಟಿವ್ ವರ್ಡ್ ಬರಬೇಕಲ್ಲಿ. ಸೊ ಯೂನಿವರ್ಸಲ್, ಎಕ್ಸ್ಪೆನ್ಸಿವ್ ಅಂತೂ ಆಗಲ್ಲ, ಎಕ್ಸ್ಪೆರಿಮೆಂಟಲ್ ಆಗಲ್ಲ. ಸೊ ಇವೆರಡರಲ್ಲಿ ಎಫಿಷಿಯಂಟ್ ವಿಲ್ ಬಿ ದ ಗುಡ್ ಮ್ಯಾಚ್ ದೇರ್. ಸೊ ಎಫಿಷಿಯಂಟ್ ಆ್ಯಂಡ್ ಟಾರ್ಗೆಟೆಡ್. Critics argue that the current structure promotes inefficiencies by dash consumption rather than incentivizing productivity. ಸೊ ಇಲ್ಲಿ ಇನ್ಸೆಂಟಿವೈಸಿಂಗ್ ಪ್ರೊಡಕ್ಟಿವಿಟಿಗೆ ಇಲ್ಲಿ ಸಮ್ ಆಪೋಸಿಟ್ ಸೆನ್ಸಲ್ಲಿರುವಂತಹ ಒಂದು ವರ್ಡ್ ಬರಬೇಕಲ್ಲಿ. ಸೊ ಏನು ಬರುತ್ತೆ ಆವಾಗ, 12th ನೋಡೋದಾದರೆ, ಎನ್ಕರೇಜಿಂಗ್ ಕನ್ಸಂಪ್ಷನ್. ಅವರು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದಿದ್ದಿಲ್ಲ ಹಳೆ ಸಿಸ್ಟಮಲ್ಲಿ, ಅದ್ರ ಬದಲಾಗಿ ಕನ್ಸಂಪ್ಷನ್ ಜಾಸ್ತಿ ಆಗಲಿ ಅಂತ ಎನ್ಕರೇಜ್ ಮಾಡ್ತಾಯಿದ್ರು ಅಂತ, ರೈಟ್. 12th ಸೆಕೆಂಡ್ ಒನ್. 13th ನೋಡೋದಾದರೆ, ವೈಲ್ ಪಾಲಿಸಿ ಮೇಕರ್ಸ್ ಅಗ್ರಿ ದಟ್ ರ್ಯಾಷನಲೈಸೇಷನ್ ಈಸ್ ನೆಸೆಸರಿ, ದೇ ಕಾಷನ್ ದಟ್ ಅಬ್ರಪ್ಟ್ ಚೇಂಜಸ್ ಕುಡ್ ಲೀಡ್ ಟು ಡ್ಯಾಶ್ ಅಮಾಂಗ್ ದ ವೆಲ್ನರಬಲ್ ಗ್ರೂಪ್ಸ್. ಏನು ಮಾಡುತ್ತೆ, ವೆಲ್ನರಬಲ್ ಗ್ರೂಪ್ಸಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಮಾಡುತ್ತೆ ಸಡನ್ ಚೇಂಜ್ ಮಾಡಿದರೆ. ಓಕೆ, ಯಾಕಂದರೆ ಅವ್ರ ಹತ್ರ ಚೇಂಜ್ ಆಗೋಕ್ಕೆ ರಿಸೋರ್ಸಸ್ ಇರಲ್ಲ, ನೆಸೆಸರಿ ಕ್ಯಾಪಿಟಲ್ ಇರಲ್ಲ, ರೈಟ್. ಸೊ 13th ಸೆಕೆಂಡ್ ಒನ್ ವಿಲ್ ಬಿ ಕರೆಕ್ಟ್. 14th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಆಂಟೋನಿಮ್ ಅಥವಾ ಅಪೋಸಿಟ್ ವರ್ಡ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. The recipe on the Insta page looked tasty, okay, but was dash when I tried it. ಸೊ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿರೋ ರೆಸಿಪಿ ನೋಡೋಕೆ ತುಂಬ ಟೇಸ್ಟಿಯಾಗಿತ್ತು. ಸೊ ಟೇಸ್ಟಿಗೆ ಆಪೋಸಿಟ್ ಇಲ್ಲಿ ಬರಬೇಕು, ಅಂದರೆ ಅಷ್ಟು ಟೇಸ್ಟಿಯಾಗಿರಲಿಲ್ಲ ಅನ್ನೋದಕ್ಕೆ ನಾವೇನಂತೀವಿ, ಥರ್ಡ್ ಆಪ್ಷನ್ ಇನ್ಸಿಪಿಡ್. ಓಕೆ, ಸೊ ಟೇಸ್ಟ್ಲೆಸ್, ಇನ್ಸಿಪಿಡ್, ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 15ನೇ ನೋಡೋದಾದರೆ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ರಿಪೋರ್ಟೆಡ್ ಸ್ಪೀಚ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. She said, I have been waiting for 2 hours and I can't stay any longer. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ವೇಟಿಂಗಲ್ಲಿದೆ ಅಂದರೆ ವೇಟಿಂಗೇ ಬರಬೇಕು. ಸೊ ಫಸ್ಟ್ ಒಂದು ಔಟ್ ಆಗುತ್ತೆ, ಆಲ್ರೆಡಿ ಎಲಿಮಿನೇಟ್ ಮಾಡಿ. ಶಿ ಸೆಡ್ ದ್ಯಾಟ್ ಬರಬೇಕಿಲ್ಲಿ. ಸೊ ದ್ಯಾಟ್ ಇಲ್ಲ, ಇದನ್ನು ಎಲಿಮಿನೇಟ್ ಮಾಡಿ. ಓಕೆ, ಬಿಕಾಸ್ ವಿ ಆರ್ ಗಿವಿಂಗ್ ರಿಪೋರ್ಟೆಡ್ ಸ್ಪೀಚ್, ರೈಟ್. ಶಿ ಸೆಡ್ ದ್ಯಾಟ್ ಶಿ ವಾಸ್ ವೇಟಿಂಗ್ ಫಾರ್ 2 hours ಆ್ಯಂಡ್ ಶಿ ವೋಂಟ್ ಸ್ಟೇ ಎನಿ ಲಾಂಗರ್. ಇಲ್ಲಿ ನೋಡಿ, ಹ್ಯಾವ್ ಇದೆ. ಓಕೆ, ಹ್ಯಾವ್ ಬೀನ್ ಪರ್ಫೆಕ್ಟ್ ಟೆನ್ಸಲ್ಲಿದೆ, ಟೆನ್ಸ್ ಕೂಡ ಹಾಗೆ ರಿಟೈನ್ ಆಗಬೇಕು. ಸೊ ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours ಆ್ಯಂಡ್ ದ್ಯಾಟ್ ಶಿ ಕುಡಂಟ್ ಸ್ಟೇ ಎನಿ ಲಾಂಗರ್. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಟೆನ್ಸ್ ಬಗ್ಗೆ ಆಮೇಲೆ ING ಫಾರ್ಮ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ವಿ ಕ್ಯಾನ್ ಸಾಲ್ವ್ ಇಟ್ ಈಸಿಲಿ ಬೈ ಎಲಿಮಿನೇಟಿಂಗ್ ಆಲ್ಸೋ. 15th ಫೋರ್ತ್ ಒನ್. 16th, ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವೇರ್ ದ ಇಟಾಲಿಸೈಸ್ಡ್ ವರ್ಡ್ ಹ್ಯಾಸ್ ಅ ಸ್ಪೆಲ್ಲಿಂಗ್ ಎರರ್. ಇಲ್ಲಿ ಇಟಾಲಿಕಲ್ಲಿ ಕೊಟ್ಟಿರುವಂಥ ವರ್ಡಲ್ಲಿ ಯಾವುದಾದ್ರು ಒಂದು ವರ್ಡಲ್ಲಿ ಸ್ಪೆಲ್ಲಿಂಗ್ ಎರರ್ ಇದೆ, ಅದು ಯಾವುದಂತ ನೀವು ಕಂಡುಹಿಡಿಬೇಕು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, ಇಂಡಿಸ್ಪೆನ್ಸಿಬಲ್. ಓಕೆ, ಇದರಲ್ಲಿ ಎರರ್ ಇದೆ. ನೆಕ್ಸ್ಟ್ 17ನೇದು, ಕನ್ಸಿಡರ್ ದ ಫಾಲೋಯಿಂಗ್. ಇಲ್ಲಿ ಜಂಬಲ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ABCD 4 ಸ್ಟೇಟ್ಮೆಂಟ್. ಅದು ಸರಿಯಾದ ಹೊಂದಿಸಿ ಬರಿಬೇಕು. ಸೊ ದ್ಯಾಟ್ ದ ಪ್ಯಾರಾ ಮೇಕ್ಸ್ ಸೆನ್ಸ್. ಓಕೆ, ಮೀನಿಂಗ್ಫುಲ್ ಪ್ಯಾರಾ ಆಗೋಕ್ಕೆ. ಸೊ ಇಲ್ಲಿ ನೀವು ಹಾಗೆ ಓದೋದಾದರೆ ಫಸ್ಟ್ ಏನು ಹೇಳುತ್ತೆ, ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಷನ್ ದೀಸ್ ಚಿಲ್ಡ್ರನ್, ದೀಸ್ ಅಂತ ಬಂದಿದೆ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗಿ ಸಾಧ್ಯ ಇಲ್ಲ. ಸೊ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ, ಓಕೆ, ಕೊಟ್ಟಿಲ್ಲ, ದಟ್ಸ್ ಫೈನ್.
ನೆಕ್ಸ್ಟ್, ಚೈಲ್ಡ್ ಲೇಬರ್ ಹ್ಯಾಸ್ ಬಿನ್ ಇಂಟರ್ಫಿಯರಿಂಗ್ ವಿತ್ ದ ಎಜುಕೇಷನ್ ಆಫ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಅಕ್ರಾಸ್ ಇಂಡಿಯಾ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗೋ ಚಾನ್ಸ್ ಇದೆ. ಸೊ ಇದರಲ್ಲಿ ಸಿನ ಎಲಿಮಿನೇಟ್ ಮಾಡಿ, ಸಿ ಇಂದ ಸ್ಟಾರ್ಟ್ ಆಗೋದು. ಹವೆವರ್ ಇಂದ ಸ್ಟಾರ್ಟ್ ಆಗಲ್ಲ ಯಾವುದು ಸ್ಟೇಟ್ಮೆಂಟ್, ರೈಟ್? ಸೊ ಹವೆವರ್ ದೇರ್ ಈಸ್ ಡಯರ್ ನೀಡ್ ಟು ರೀಇನ್ಫೋರ್ಸ್ ದೀಸ್ ಲಾಸ್ ಅಂತ ಇದೆ. ಅಗೇನ್ ಯಾವ ಲಾಸ್, ಇದ್ರ ಬಗ್ಗೆ ಪ್ರಿಯರ್ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ದಿಸ್ ಕೆ ನಾಟ್ ಬಿ ದ ಫಸ್ಟ್ ಸ್ಟೇಟ್ಮೆಂಟ್. ಸೊ ಸೆಕೆಂಡನ್ನ ಎಲಿಮಿನೇಟ್ ಮಾಡಿದ್ದೀರಾ. ಮೆನಿ ಲಾಸ್ ಹ್ಯಾವ್ ಬೀನ್ ಫ್ರೇಮ್ಡ್ ಇನ್ ಆರ್ಡರ್ ಟು ಕರ್ಬ್ ದಿಸ್ ಎವಿಲ್. ಅಗೇನ್ ದಿಸ್ ಎವಿಲ್ ಅಂತ ಇದೆ. ಸೊ ಡಿ ಕೂಡ ಫಸ್ಟ್ ಬರಲ್ಲ. ಸೊ ನಮಗೆ ಫಸ್ಟ್ ಆಪ್ಷನ್ ಬಿ ಆಗಿರಬೇಕು, ಸೆಕೆಂಡ್ ಆಪ್ಷನ್ ಎ ಆಗಿರಬೇಕು, ನೆಕ್ಸ್ಟ್ ಡಿ, ನೆಕ್ಸ್ಟ್ ಸಿ. ಓಕೆ, ಬಿ, ಎ, ಡಿ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬಿಕಾಸ್ ಡಿ ಆದಮೇಲೆ ಸಿ ಬರಬೇಕು. ಡಿ ಆದಮೇಲೆ ಸಿ ಇಲ್ಲ ಅಂದರೆ ಇದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಆವಾಗ ನಿಮಗೆ 50-50 ಚಾನ್ಸ್ ಇರುತ್ತೆ. ಸೊ ಇದನ್ನು ಟ್ರಿಕ್ ನಾನು ಯಾರಿಗೆ ಗೊತ್ತಾಗ್ತಾ ಇಲ್ಲ ಸಾಲ್ವ್ ಮಾಡೋಕ್ಕೆ ಅಂಥವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ಆನ್ಸರ್, ಬಿ, ಎ, ಡಿ, ಸಿ. Next 18th question, identify the tense of the following sentence. So students had been, so had been ಬಂದಲ್ಲಿ perfect, right? past perfect, present perfect, future perfect, perfect ಬರಬೇಕಲ್ಲಿ. ಸೊ ಐ ಎನ್ ಜಿ ಇದೆ, ಕಂಟಿನ್ಯೂಸ್. ಸೊ ಪರ್ಫೆಕ್ಟ್ ಕಂಟಿನ್ಯೂಸ್ ಎಲ್ಲಿಲ್ಲ ಅದನ್ನು ತೆಗೆದುಬಿಡಿ ಫಸ್ಟ್ ಆಪ್ಷನ್ಸ್. ಉಳಿದಿರೋದು ಎರಡು ಉಳಿದಿರುತ್ತೆ, ಆವಾಗ ನಿಮಗೆ ಈಸಿ ಆಗುತ್ತೆ ಟು ಗೆಸ್ ಆಲ್ಸೋ. ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಪ್ಲೇಯಿಂಗ್ ಹಾಕಿ ಇನ್ ದ ಪ್ಲೇ ಗ್ರೌಂಡ್. ಹ್ಯಾಡ್ ಅಂದರೆ ಪಾಸ್ಟ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿಲ್ ಬಿ ಕರೆಕ್ಟ್ ಆನ್ಸರ್. 18ನೇದಕ್ಕೆ 4ನೇದು. 19, ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ಕರೆಕ್ಟ್ ಟೆನ್ಸ್ ಫಾರ್ಮ್. ರೀಟಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಬಗ್ಗೆ ಕೇಳ್ತಾ ಇದ್ದಾರೆ, ಸೊ ಪಾಸ್ಟ್ ಇರಬೇಕು ಆಬ್ವಿಯಸ್ಲಿ, ಇವೆರಡಂತೂ ಆಗಲ್ಲ. ಓಕೆ, ಹ್ಯಾಡ್ ಬೀನ್ ವಿಸಿಟೆಡ್ ಆಗುತ್ತಾ ಪಾಸ್ಟ್ ಪರ್ಫೆಕ್ಟಲ್ಲಿ? ನೋ, ಇಟ್ ಈಸ್ ಸಿಂಪಲ್ ಪಾಸ್ಟ್. ಸೊ ಹ್ಯಾಡ್ ವಿಸಿಟೆಡ್ ತಾಜ್ ಮಹಲ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 20ನೇ, ಚೂಸ್ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಸೆಂಟೆನ್ಸ್. ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್. ಸೊ ಡಸ್ ಹಿ ಇಲ್ಲಿ ನೆಗೆಟಿವ್ ಕಾನೊಟೇಷನಲ್ಲಿರುವಾಗ ಇಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ ಕರೆಕ್ಟ್ ಟೈಮಿಂಗ್ ಬರೋದೇ ಇಲ್ಲ ಅಥವಾ ಬರೋದೇ ಇಲ್ಲ, ರೈಟ್? ಸೊ ಬರ್ತಾನಾ ಅಂತ ಕೇಳ್ದಂಗೆ ಡಸ್ ಹಿ ವಿಲ್ ಬಿ ದ ರೈಟ್ ಫಿಟ್ ಹಿಯರ್, ಫೋರ್ತ್ ಆಪ್ಷನ್. 21ನೇದ್ರಿಂದ ಕನ್ನಡ ಸ್ಟಾರ್ಟ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ. ಓಕೆ, ರಾಂಗ್ ಪೇರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಗುಣವಾಚಕ ಒಳ್ಳಿದನ್, ಒಳ್ಳಿದಳು, ಒಳ್ಳಿತು ಇದು ಕರೆಕ್ಟ್ ಇದೆ. ಸರ್ವನಾಮ ಅದು, ಅವಳ, ಅವನ್ ಇದು ಸರಿಯಾಗಿದೆ. ಸಂಖ್ಯಾವಾಚಕ ಮತ್ತು ಪರಿಮಾಣವಾಚಕ. ಕೆಲವೊಬ್ರು ಹೇಳ್ತಾ ಇದ್ದಾರೆ ಓರ್ ಒನ್, ಓರ್ ವರ್ಲ್ಡ್ ಅಂತ ಬಂದಿದೆ, ಇದು ಸಂಖ್ಯೆಯ ವಾಚಕ ಆಗುತ್ತೆ, ಸೊ ರಾಂಗ್ ಅಂತ. ಇನ್ನು ಕೆಲವು ಇದರಲ್ಲಿ ತೋರಿಸ್ತಾ ಇದೆ ಪರಿಮಾಣವಾಚಕ ಅಂದರೆ ಈ ಎಳೆಯನ್, ಪೊಲ್ಲನ್ ಇವೆಲ್ಲ ಬಂದು ಸೊ ಗುಣವಾಚಕಗಳು. ಎಳೆಯನ್ ಅಂದರೆ ಯಂಗ್ ಅಂತ ಹೇಳೋಕ್ಕೆ ಬಳಸ್ತಾ ಇದ್ರು. ಪೊಲ್ಲನ್ ಅಂತಂದರೆ ಕೆಟ್ಟ ವ್ಯಕ್ತಿ, ಬ್ಯಾಡ್ ಅಂತ ಹೇಳೋಕ್ಕೆ ಬಳಸ್ತಾ ಇದ್ರು. ಸೊ ಇದು ಗುಣವಾಚಕಗಳಿವು. ಸೊ ಪರಿಮಾಣವಾಚಕಕ್ಕೆ ಇದು ತಪ್ಪಾಗಿದೆ ಅಂತ ಇದ್ದಾರೆ. ಸೊ ನನ್ನ ಪ್ರಕಾರ ಫೋರ್ತ್ ಆಪ್ಷನ್ ಸರಿಯಾಗಬೇಕು. ಸೊ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. 22ನೇದು, ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನದರಿಂದ ಸೂಚಿತವಾಗುತ್ತದೆ. ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್, ಪ್ರಕೃತಿ ಆಗುತ್ತೆ. 23, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ. ಅಂದರೆ ಮೊದಲನೇದು ಭಿನ್ನ ಭೇದ, ಸರಿಯಾದ ಉತ್ತರ ಆಗುತ್ತೆ. 24ನೇದು, ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಗುರುತಿಸಿ. ಓಕೆ, ಪಂಥ, ದಂತ, ಹೋದರು, ಬಿಡ. ಓಕೆ, ದಂತ, ಹೋದರು, ಪಂಥ, ಬಿಡ ಸರಿಯಾದ ಒಂದು ಸೀಕ್ವೆನ್ಸ್ ಆಗುತ್ತೆ. ಸೊ ದಂತ ಹೋದರು ಅಂದರೆ BCAD ಎಲ್ಲಿದೆ ನೋಡಿ, BCAD ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಇಲ್ಲಿ 25ನೇದು, ಈ ಕೆಳಗೆ ಕೊಟ್ಟಿರುವ, ಐ ಆಮ್ ವೆರಿ ಸಾರಿ ಕಾಲ್ ಬಂದಿತ್ತು. ಇವಾಗ 25th ಕ್ವೆಶನಿಂದ ಕಂಟಿನ್ಯೂ ಮಾಡೋಣ. ಈ ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿಯಾದ ಕ್ರಮದಲ್ಲಿರುವ ಆಯ್ಕೆಯನ್ನು ಗುರುತಿಸಿ. ಸೊ ಇದರಲ್ಲಿ ಕರೆಕ್ಟ್ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ, CEABD. ಓಕೆ, 26ನೇ ಕ್ವೆಶನ್ ನಾವು ನೋಡೋದಾದರೆ, ಸೊ ಇಂಗ್ಲೀಷಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕನ್ನಡ ರೂಪದಲ್ಲಿ ಬರಿಬೇಕು. ಸರಿಯಾದ ಉತ್ತರ ಏನಾಗುತ್ತೆ, 2ನೇದಾಗುತ್ತೆ. ಓಕೆ, ಸೊ ನಿಮಗೇನು ಕನ್ನಡದವರೇ ಇದ್ದೀರಾ ಗೊತ್ತಾಗಿರುತ್ತೆ, ಗೊತ್ತಿಲ್ಲ ಅಂದ್ರೂ ರಿಪೀಟೆಡ್ ವರ್ಡ್ಸ್ ಇರುವಲ್ಲಿ ರಿಪಿಟೇಷನ್ ಎಲ್ಲಿ ಬಂದಿದೆ ನೋಡಿ, ಬಂದಿಲ್ಲ ಅಂದರೆ ಆ ಆಪ್ಷನ್ನ ತೆಗೆದಾಕ್ಬಿಡಿ. ಸೊ ಹಾಗೆ ಕೂಡ ಯು ಕ್ಯಾನ್ ಅರೈವ್ ಅಟ್ ದ ಕರೆಕ್ಟ್ ಆನ್ಸರ್. ಸೊ 26ನೇದಕ್ಕೆ 2ನೇ ಕ್ವೆಶನ್, 2ನೇ ಆಪ್ಷನ್ ಸರಿಯಾದ ಉತ್ತರ. 27ನೇದಕ್ಕೆ, ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ. ಸೊ ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು ಅಂತ ಇದೆ. ಓಕೆ, ಇಲ್ಲಿ ಮಾಡಲು ಬರುವುದಿಲ್ಲ.
ಸೊ ಇವೆರಡು ಆಪೋಸಿಟ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್, ಇವೆರಡು ಒಟ್ಟಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎ ಮತ್ತು ಬಿ ಅಂತ ಎಲ್ಲಿದೆ ಅದು ಫಸ್ಟ್ ತೆಗೆದಾಕ್ಬಿಡಿ. ದಟ್ ವಿಲ್ ನೆವರ್ ಬಿ ದ ಕರೆಕ್ಟ್ ಆನ್ಸರ್. ಸೊ ಇವಾಗ ಈ ಆಪ್ಷನಲ್ಲಿ ಸೊ ಯಾವುದು ಉಚ್ಚಾರ ಮಾಡಬಹುದು ಇರೋದು ರಾಂಗ್ ಆಗುತ್ತೆ, ಮಾಡಲು ಆಗುವುದಿಲ್ಲ ಕರೆಕ್ಟ್. ಬಿ ಎಲ್ಲಿದೆ ಅದನ್ನು ರಿಟೈನ್ ಮಾಡಿ, ಉಳಿದಿದ್ದ ಆಪ್ಷನ್ ತೆಗೆದಾಕಿ. ಇವಾಗ ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಯೂಸ್ ಮಾಡ್ತೀವೋ ವ್ಯಂಜನಾಕ್ಷರಗಳೊಂದಿಗೆ ಯೂಸ್ ಮಾಡ್ತೀವಿ ಅಂತ. ಸೊ ಸ್ವರಾಕ್ಷರ ಆಗಿರೋದ್ರಿಂದ ಬಿ ಸಿ ಸರಿಯಾದ ಉತ್ತರ, ಫೋರ್ತ್ ಆಪ್ಷನ್ ಆಗುತ್ತೆ. 28 ಹೇಳಿಕೆ 1 ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಅಂದರೆ ವೆರಿ ಯೂಶುವಲ್ ಕಾಮನ್ ಅಂತ ಹೇಳ್ತಾ ಇದ್ದಾರೆ, ಕಂಡು ಬರುತ್ತದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆ, ಸೊ ಸೆಕೆಂಡಲ್ಲಿ ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೆ ಶಬ್ದಗಳಲ್ಲಿ ಭಾವತೀವ್ರತೆಯ ಕಾರಣದಿಂದಲೂ ಅವನ್ನು ಬಳಸುವುದು ರೂಢಿಯಲ್ಲಿದೆ. ಸೊ ಇಲ್ಲಿ ಯೂಶುವಲ್ ಆಗಿದ್ದರೆ ಈ ಸ್ಟೇಟ್ಮೆಂಟಿಗೆ ಕರೆಕ್ಟ್ ಆಗಲ್ಲ. ಇಲ್ಲಿ ಯೂಶುವಲ್ ಆಗಿಲ್ಲ, ಆದರೆ ಈ ಸಂದರ್ಭಗಳಲ್ಲಿ ಬಳಸ್ತೀವಿ ಅನ್ನೋದು ಹೇಳಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ಅನಿಸೋ ಪ್ರಕಾರ 1ನೇದು ತಪ್ಪು, 2ನೇದು ಸರಿ, 3rd ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಕೆಲವೊಬ್ಬರೆಲ್ಲ ಎರಡೂ ಸರಿ ಅಂತ ಇದ್ದಾರೆ. ಸೊ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. 29ನೇದು ಔಪಚಾರಿಕ ಮತ್ತು ಅನೌಪಚಾರಿಕ ಅಂದರೆ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ ರೈಟಿಂಗ್, ಪತ್ರ ಲೇಖನ ಬಗ್ಗೆ ಹೇಳ್ತಾ ಇದ್ದಾರೆ. ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಯಾವುದು ಅಂತ. ಸೊ ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು, ಅನೌಪಚಾರದಲ್ಲಿ ಬರೆಯೋದು ಅವಶ್ಯಕತೆ ಇರೋದಿಲ್ಲ. ರೈಟ್, ಹೌದಲ್ವಾ? ಫಾರ್ಮಲಲ್ಲಿ ನಾವು ಸಬ್ಜೆಕ್ಟ್ ಬರೀತೀವಿ, ಇನ್ಫಾರ್ಮಲಲ್ಲಿ ಅದ್ರ ನೆಸೆಸರಿ ಇರಲ್ಲ. ಸೊ ಪ್ರೀತಿಯ ತಂದೆ ತಾಯಿಗಳಿಗಂತ ನಾವು ಸ್ಟಾರ್ಟ್ ಮಾಡ್ತೀವಿ, ರೈಟ್, ಇನ್ಫಾರ್ಮಲಲ್ಲಿ. ಸೊ ಎರಡು ಸರಿಯಾಗಿದೆ. ಎಲ್ಲಿದೆ ಆಪ್ಷನ್ನು? ಎರಡು ಸರಿಯಾಗಿದೆ, 3rd ಆಪ್ಷನ್ ಸರಿಯಾಗುತ್ತೆ. 30ನೇ ಕ್ವಶನ್ ನೋಡೋದಾದರೆ ಶಾಲೆ ಎಲ್ಲ ಇದು ವಿದ್ಯಾದೇಗುಲ ಇದರಲ್ಲಿರುವ ಅಲಂಕಾರವನ್ನು ಗುರುತಿಸಿ. ಫಸ್ಟ್ ಆಪ್ಷನ್ ರೂಪ ಅಲಂಕಾರ ಕರೆಕ್ಟ್ ಆಗುತ್ತೆ. ಓಕೆ, 31ನೇದು ಈ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ಅವನ ಮಾತಿನ ವ್ಯುತ್ಪತ್ತಿ ಸೊಗಸಾಗಿದೆ, ಇದಕ್ಕೆ ಕರೆಕ್ಟ್ ಬರೆಯೋದು 3rd ಆಪ್ಷನ್ ಸರಿಯಾಗುತ್ತೆ, ವ್ಯುತ್ಪತ್ತಿ. 32 ತಡಸಲು ಪದದ ಅರ್ಥ ಗುರುತಿಸಿ ಅಂದರೆ ಜಲಪಾತ ಆಗುತ್ತೆ, 3rd ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ನಾವು 33ನೇ ನೋಡಿದರೆ ಕೆಳಗಿನ ಯಾವುದು ಕನ್ನಡದ ವ್ಯಂಜನ ಸಂಧಿಗೆ ಉದಾಹರಣೆ ಎಲ್ಲ ಅಂತ ಕೇಳಿದ್ದಾರೆ. ಉದಾಹರಣೆ ಅಲ್ಲ ಅಂದರೆ ಕಣ್ಬೇಟ ಕರೆಕ್ಟ್ ಆಗುತ್ತೆ. ಓಕೆ, 34 ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿ ಆ್ಯಂಡ್ ಸಿ, ಓಕೆ, ಬೆಳ್ಸರಿ ಬಾಯ್ಸವಿ ಇದರಲ್ಲಿ ಸಂಧಿ ಕಾರ್ಯ ಆಗಿಲ್ಲ. 34ನೇದಕ್ಕೆ ಬಿ ಆ್ಯಂಡ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಈ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಸಂಧಿ ಕೊಟ್ಟು ಪದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಸರಿಯಾದಕ್ಕೆ ಜೋಡಿಸ್ಬೇಕು. ಇಲ್ಲಿ ಸರಿಯಾದ ಉತ್ತರ 1ನೇ ಆಪ್ಷನ್ ಆಗಿರುತ್ತೆ. ಓಕೆ, 36 ನದ್ಯುದಕ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? 2nd ಆಪ್ಷನ್ ನತ್ ಪ್ಲಸ್ ಉದಕ ಆಗುತ್ತೆ. 37ನೇದು ಏನಾಗುತ್ತೆ? ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದ. ಓಕೆ, ಸೊ ಕ್ವಶನಲ್ಲಿ ತುಂಬ ಹತ್ರ ನೆಗೆಟಿವ್ ಕೊನೊಟೇಷನಲ್ಲಿ ಕೊಟ್ಟಿದ್ದಾರೆ, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಸೆಕ್ಷನಲ್ಲಿ ಆಗಿರ್ಬೋದು. ಸೊ ಅದಕ್ಕೆ ಗಮನ ಕೊಡಬೇಕು. ಸಂಧಿಗಳಲ್ಲದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. 37ಗೆ ಆನ್ಸರ್ ಬಂದು ಏನಾಗುತ್ತೆ? 3rd ಆಪ್ಷನ್ ಬಿ ಆ್ಯಂಡ್ ಸಿ ಓನ್ಲಿ ಆಗುತ್ತೆ. ನೆಕ್ಸ್ಟ್ 38ಕ್ಕೆ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಸೊ ಬೇರೆ ಬೇರೆ ಉತ್ತಮ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ ಆ ಥರ ವಿತ್ ಏಕವಚನ ಬಹುವಚನ ಕೊಟ್ಟು ಅದನ್ನು ನೀವು ಪಟ್ಟಿ ಹೊಂದಿಸ್ಬೇಕಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ 4ನೇದಾಗುತ್ತೆ. ಓಕೆ, 39 ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಇದಕ್ಕೆ ಹೊಂದಿಸಿ ಬರೆದಾಗ ನಿಮಗೆ ಕರೆಕ್ಟ್ ಉತ್ತರ ಬಂದು ಏನಾಗುತ್ತೆ? ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ 40ನೇದು ಈ ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. ರೈಟ್, ಸೊ ಸರಿಯಾಗಿ ಹೊಂದಾಣಿಕೆ ಆಗದೆ ಇರೋದು ಡಿ, 4th ಆಪ್ಷನ್ ಡಿ ಮಾತ್ರ. 41 ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುವನ್ನು ಗುರುತಿಸಿ. ಸೊ ಫಸ್ಟ್ ಆಪ್ಷನ್ ಆಡು, ಕಾಡು. ಕಾಡು ಅಂತಂದರೆ ಅರಣ್ಯ ಅಂತಲೂ ಬಳಸ್ಬೋದು ನಾಮಪದವಾಗಿ, ಅಥವಾ ಕಾಡಿಸು ಅಂತಲೂ ಬಳಸ್ಬೋದು ಸೊ ಕ್ರಿಯಾಪದವಾಗಿ. ಆಡು ಆಟ ಆಡೋದು ಅಂತ ಹೇಳ್ಬೋದು, ಅಥವಾ ಆಡು ಮೇಕೆ ಆಡು ಹಂಗೆ ಕೂಡ ಹೇಳ್ಬೋದು. ನಾಮಪದ ಕ್ರಿಯಾಪದ ಎರಡಾಗಿಯೂ ಬಳಕೆ ಆಗುತ್ತೆ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 42 ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ರೈಟ್, ಸೊ ಇದರಲ್ಲಿ ಎಷ್ಟು ಗ್ರಾಮ್ಯ ರೂಪಗಳಿವೆ ಇದೆ ಅಂದರೆ ಒಂದ್ಸಲ. ನಾವು ರೆಗ್ಯುಲರ್ ಆಗಿ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಏನು ಹೇಳ್ತೀವಿ? ಒಂದು ಸಲ ಅಥವಾ ಒಂದು ಸತಿ ಅಂತೆಲ್ಲ ಹೇಳ್ತೀವಿ. ಒಂದ್ಸಲ
ಸೊ ಇಲ್ಲೊಂದಾಯಿತು. ಜನರೆಲ್ಲ ಅಂತ ಹೇಳ್ತೀವಿ. ಸೊ ಜನರೆಲ್ಲ ಇಸ್ ಅಗೇನ್. ಸೊ ಗುಡಿ ಕಟ್ತಾ ಇದ್ರು, ಕಟ್ಟುತ್ತಾ ಇದ್ದರು ಅನ್ನೋದಕ್ಕೆ ಕಟ್ತಾ ಇದ್ರು. ಸೊ ಇಲ್ಲಿ 4 ಬಂತು. ಸೊ 4th ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 43, ಕೆಳಗೆ ನೀಡಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿ ಅದು ಬಳಸಿದ್ದು ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನು ಹೇಳಬೇಕು. ಅಯ್ಯೋ ನನಗೆ ತಾಳಲಾರದ ಹಸಿವು ಇಲ್ಲಿ, ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1st ಆಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ 44ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾದ ವಚನದ ಸಾಲನ್ನು ಗುರುತಿಸಿ ಅಂತ ಇದೆ. 2nd ಆಪ್ಷನ್ ಕರೆಕ್ಟ್ ಆಗುತ್ತೆ. 45, ಹೊಂದಿಸಿ ಬರೆಯಿರಿ. ಸೊ ಷಟ್ಪದಿಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಮಾತ್ರ ವಿನ್ಯಾಸಕ್ಕೆ ಹೊಂದಿಸಬೇಕು. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ 3rd ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 46, ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ. ತಿಂದಿರುವನು, ಓಕೆ, ತಿಂದಿದ್ದನು, ತಿಂದಿದ್ದಾನೆ, ತಿನ್ನುತ್ತಿರಬಹುದು. ಸೊ ಯಾವುದು ಸರಿಯಾಗುತ್ತೆ? ತಿನ್ನುತ್ತಿರಬಹುದು. ವರ್ತಮಾನ ಪ್ರೆಸೆಂಟ್ ಇರಬೇಕು ಅಂತ. ಓಕೆ, 47, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು ಅಂತ ಕೇಳಿದರೆ ಷಷ್ಠಿ ಮತ್ತು ಸಂಬೋಧನ. ಓಕೆ, ಸೊ ಕ್ರಿಯೆಗೆ ಸಂಬಂಧಿಸದ ಷಷ್ಠಿಯಲ್ಲಿ ಏನಾಗುತ್ತೆ? ಇಂದ ಎಂಡ್ ಆಗುತ್ತೆ. ರಾಮನ, ಶ್ಯಾಮನ, ಸೀತೆಯ ಸೊ ಅಲ್ಲಿ ಕ್ರಿಯಾಪದಕ್ಕೆ ಸಂಬಂಧಿಸಿಲ್ಲ ಅದು, ರೈಟ್? ಹಾಗೆ ಸಂಬೋಧನ ಕೂಡ. ಸೊ ಅದಕ್ಕೆ 2nd ಆಪ್ಷನ್ ಷಷ್ಠಿ ಸಂಬೋಧನ ಸರಿಯಾದ ಉತ್ತರ ಆಗುತ್ತೆ. 48, ಸಮಾಸ ಪದ ಮತ್ತು ಸಮಾಸ ಕೊಟ್ಟಿದ್ದಾರೆ, ಇದನ್ನು ಹೊಂದಿಸಿ ಬರಿಬೇಕು ನೀವು ಯಾವುದ್ಯಾವುದಕ್ಕೆ ಅಂತ. 3rd ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 49ನೇದಕ್ಕೆ ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಯಾವುದು ಕರೆಕ್ಟ್ ಆಗಿದೆ ಅದನ್ನು ಗುರುತಿಸೋಕೆ ಹೇಳಿದ್ದಾರೆ. ಎ ಮತ್ತು ಸಿ ಸರಿಯಾಗಿದೆ. ಓಕೆ, ಪಾವನ, ಪಾತಕ ಮತ್ತು ಆವರ್ತ, ನಿರವರ್ತ ಇದು ಕರೆಕ್ಟ್ ಆಗಿದೆ. 2nd ಆಪ್ಷನ್ ಸರಿಯಾಗುತ್ತೆ. 50, ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಸೊ ತತ್ಸಮ ತದ್ಭವವನ್ನು ಹೊಂದಿಸಿ ಬರೆದಾಗ ನಮಗೆ ಸರಿಯಾದ ಒಂದು ಜೋಡಣೆ ಬಂದು 3rd ಆಪ್ಷನ್ ಆಗುತ್ತೆ. 51, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ. ಸೊ ಇಲ್ಲಿ ನಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ, ಎಲ್ಲೋ ಓದಿರ್ತೀವಿ ಇದರಲ್ಲಿ ಗ್ರಾಮರ್ ಬುಕ್ಕಲ್ಲಿ, ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಅಕರ್ಮಕ ಅಥವಾ ಸಕರ್ಮಕ ಎರಡರಲ್ಲಿ ಯಾವುದಾದ್ರು ಒಂದಿರಬೇಕು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಸಕರ್ಮಕ ಕ್ರಿಯಾಪದ ಆಗುತ್ತೆ. ಓಕೆ, ನೆಕ್ಸ್ಟ್ 52ನೇದು, ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆಡೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ. ಸೊ ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ ಮೂಲಕ ಭಿನ್ನತಳೆಯನ್ನು ಸಲ್ಲಿಸಿದರು. ಇದಕ್ಕೆ ವಿಜ್ಞಾಪನೆ ಇದರಲ್ಲಿ ಮಾತ್ರ ಎರರ್ ಇದೆ. 2nd ಸಿ ಮಾತ್ರ ಕರೆಕ್ಟ್ ಆಗುತ್ತೆ. 53ನೇ ಕ್ವಶನ್ ನೋಡೋದಾದರೆ, ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಎಂದರೆ. ಸೊ ದ್ವಿತ್ವ ಅಂದರೆ ಒಂದೇ ಜಾತಿ 2 ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುತ್ತೇವೆ, ರೈಟ್? 1st ಆಪ್ಷನ್. 54, ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗುವ ಗುಂಪುಗಳನ್ನು ಗುರುತಿಸಿ. ಯಾವುದು ಕರೆಕ್ಟಾಗಿ ಹೊಂದಿಕೆ ಆಗುತ್ತೆ ಅಂತ. 54ಕ್ಕೆ ಕರೆಕ್ಟ್ ಆನ್ಸರ್ ಬಂದು ಎ ಮತ್ತು ಸಿ ಮಾತ್ರ. ಓಕೆ, ಏನಿವೆಲ್ಲ? ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ, ಗತಿ, ಚಲನೆ, ಸ್ಥಿತಿ, ಮೋಕ್ಷ ಇವೆಲ್ಲ ನಾನಾರ್ಥ ಪದಗಳು ಅಂತ ಕನ್ನಡ ಗ್ರಾಮರ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಓದಿದ್ದೀವಿ ಅಲ್ವಾ? ಸೊ 54ಗೆ ಎ ಆ್ಯಂಡ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇದು ಕೂಡ ಕರೆಕ್ಟ್. ಕಾಡು, ಪೀಡಿಸು, ಅರಣ್ಯ, ಜಲ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದಕ್ಕೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ 55ನೇದು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ, ಸಂಧಿಗಳನ್ನು ಕೊಟ್ಟು ವರ್ಡ್ಸ್ ಕೊಟ್ಟಿದ್ದಾರೆ. ಸರಿಯಾದ ಜೋಡಣೆ ಬಂದು 2nd ಆಪ್ಷನ್ ಆಗುತ್ತೆ. ಇಲ್ಲಿಂದ ಮತ್ತೆ ಇಂಗ್ಲೀಷ್ ಕಂಟಿನ್ಯೂ ಆಗುತ್ತೆ. 56, ಚೂಸ್ ದ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಟ್ಯಾಂಜಿಬಲ್ ಪನಿಷ್ಮೆಂಟ್. ಟ್ಯಾಂಜಿಬಲ್ ಅಂದರೆ ಸಮಥಿಂಗ್ ವಿ ಕ್ಯಾನ್ ಟಚ್. ಓಕೆ, 2 ಪದ ನೀವು ಕೇಳಿರ್ಬೋದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಟ್ಯಾಂಜಿಬಲ್ ಲಿಸ್ಟ್, ಇಂಟ್ಯಾಂಜಿಬಲ್ ಲಿಸ್ಟ್ ಅಂತೆಲ್ಲ ಇದನ್ನು ಓದುವಾಗ ನ್ಯೂಸ್ ಪೇಪರ್. ಸೊ ಟ್ಯಾಂಜಿಬಲ್ ಅಂದರೆ ಮುಟ್ಟಬಹುದಾದಂಥದ್ದು, ಇಂಟ್ಯಾಂಜಿಬಲ್ ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಮುಟ್ಟಕ್ಕಾಗದೇ ಇರುವಂಥದ್ದು. ಓಕೆ, ಸೊ ಇಲ್ಲಿ ಬಾಡಿಗೆ ಸಂಬಂಧಿಸಿದಂಗೆ ಕಾರ್ಪೋರಿಯಲ್ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ, 3rd ಆಪ್ಷನ್. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಇಡಿಯಮ್ಸ್ ಕೊಟ್ಟಿದ್ದಾರೆ ವಿತ್ ಫ್ರೇಸಸ್, ಯಾವುದಕ್ಕೆ ಯಾವುದು ಮ್ಯಾಚ್ ಮಾಡಬೇಕು ಅಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಫ್ಲೈ ಇನ್ ದ ಫೇಸ್ ಆಫ್ ಅಂತ ಹೇಳಿದರೆ, ಸೊ ಟು ಡಿಫೈ ಇದು ಕರೆಕ್ಟ್ ಆಗಿದೆ. ಓಕೆ, ಈಕ್ ಔಟ್ ಅಂತಂದರೆ ಸಪ್ಲಿಮೆಂಟ್ ಇನ್ಕಮ್. ಅಬೋವ್ ಬೋರ್ಡ್ ಅಂದರೆ ಫೇರ್ ಆ್ಯಂಡ್ ಆನೆಸ್ಟ್.
ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂತಂದರೆ ಇರ್ರೆಗ್ಯುಲರ್ಲಿ. ಸೊ ಒಂದೇ ಇದು ಕರೆಕ್ಟ್ ಆಗುತ್ತೆ. ಸೊ ನೀವು ಮ್ಯಾಚ್ ಮಾಡಿದಾಗ 58th ಒಂದು ರೀಅರೇಂಜ್, ಅಗೇನ್ ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕು. ಆನ್ ದ ಅರ್ತ್ ಅಬೌಟ್ 20 ಸೊ ಮಿಲಿಯನ್ ಸೆಂಚುರೀಸ್ ಆಗೋ. ಸೊ ಇದಾದಮೇಲೆ ಇದು ಬರಬೇಕಂತ ಗೊತ್ತಾಗ್ತಿದೆ ನಮಗೆ. ಪಿ ಆದಮೇಲೆ ಕ್ಯೂ ಬರಬೇಕು. ಸೊ ಪಿ ಆದಮೇಲೆ ಕ್ಯೂ ಎಲ್ಲಿಲ್ಲ ಆ ಆಪ್ಷನ್ನ ತೆಗೆದು ಹಾಕ್ಬಿಡಿ ಫಸ್ಟು. ಓಕೆ, ಆಮೇಲೆ ಸೈಂಟಿಸ್ಟ್ ಥಿಂಕ್ ದ್ಯಾಟ್ ಲೈಫ್ ಬಿಗ್ಯಾನ್. ಓಕೆ, ಸೊ ಇದಾದಮೇಲೆ ಇದು ಬರಬೇಕು, ಆರ್ ಆದಮೇಲೆ ಎಸ್ ಬರಬೇಕು. ಇಲ್ಲಿ ಕೂಡ ಹಾಗೆ ಇದೆ, ಇಲ್ಲಿ ಕೂಡ ಹಾಗೆ ಇದೆ. ಬಟ್ ಸೆಂಟೆನ್ಸ್ ಓದಿ ನೋಡಿ ಇವಾಗ. ಸೈಂಟಿಸ್ಟ್ ಥಿಂಕ್ ದ್ಯಾಟ್ ಲೈಫ್ ಬಿಗ್ಯಾನ್ ಆನ್ ದ ಅರ್ತ್ ಅಬೌಟ್ 20 ಮಿಲಿಯನ್ ಇಯರ್ಸ್ ಆಗೋ. ಸೊ ಥರ್ಡ್ ಆಪ್ಷನ್ ಸರಿಯಾದ ಮೀನಿಂಗ್ಫುಲ್ ಸೆಂಟೆನ್ಸ್ ಕೊಡುವಂತಹ ಆಪ್ಷನ್ ಆಗಿದೆ. ಸೊ 59 ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್ ಟು ಫಿಲ್ ದ ಬ್ಲ್ಯಾಂಕ್. ದ ಡ್ಯಾಶ್ ಕಂಡಕ್ಟ್ ಆಫ್ ದ ಮಿನಿಸ್ಟರ್ ಹೆಲ್ಪ್ಡ್ ಇನ್ ದ ಡಿ-ಎಸ್ಕಲೇಷನ್ ಆಫ್ ವೆರಿ ಟೆನ್ಸ್ ಸಿಚುವೇಶನ್ ಅಟ್ ದ ಬಾರ್ಡರ್. ಸೊ ಎಂಥ ಈಗ ಮಿನಿಸ್ಟರ್ದು ಯಾವುದೋ ಒಂದು ಪಾಸಿಟಿವ್ ಟ್ರೇಟ್ ಅಲ್ಲಿ ನಡೀತಾ ಇರುವಂಥ ಟೆನ್ಷನ್ನ ಕೂಲ್ ಡೌನ್ ಮಾಡಿತು ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಪಾಸಿಟಿವ್ ವರ್ಡ್ ಬರಬೇಕು. ಈ ಅಬ್ರೇಸಿವ್, ಟ್ಯಾಕ್ಟ್ಲೆಸ್ ಮತ್ತು ಬಿಲಿಜರೆಂಟ್ ಇವೆಲ್ಲ ನೆಗೆಟಿವ್ ಮೀನಿಂಗ್ ಕೊಡುವಂಥ ವರ್ಡ್ ಆಗಿರೋದ್ರಿಂದ ಪಾಸಿಟಿವ್ ಅಲ್ಲಿ ಡಿಪ್ಲೊಮ್ಯಾಟಿಕ್ ಕರೆಕ್ಟ್ ಆಗುತ್ತೆ. ಓಕೆ, ಸೊ 60 fill in the blank with the correct idiom and proverb. I know I can do a better job if only my tools were better. ಓಕೆ, ನನ್ನ ಟೂಲ್ಸ್ ಚೆನ್ನಾಗಿದ್ದರೆ ನಾನು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಇದು ಯಾವುದ್ರದ್ದು ಕೇಸ್ ಅಂತಂದರೆ ಬ್ಯಾಡ್ ವರ್ಕ್ಮೆನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ನನಗೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇವಾಗ ನನಗೆ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಿಡಿಯೋದಲ್ಲಿ ಅದು ಎರರ್ ಆಯಿತು, ಟೆಕ್ನಿಕಲ್ ಎರರ್ ಆಯಿತು, ಹಾಗೆ ಬ್ಲೇಮಿಂಗ್ ದ ಟೂಲ್ಸ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬ್ಯಾಡ್ ವರ್ಕ್ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 61 ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಇದರಲ್ಲಿ ಕಾಂಪ್ಲಿಮೆಂಟಿಂಗ್ ಯಾವುದು, ಗ್ರೀಟಿಂಗ್ ಯಾವುದು, ಇದೆಲ್ಲ ಸೊ ನಾವು ಕೇಳಿರ್ತೀರ. ಕಾಂಪ್ಲಿಮೆಂಟ್ ಅಂತೂ ನಾವು ಕೊಟ್ಟಿರ್ತೀವಿ ಬೇರೆಯವ್ರಿಗೆ ಅಥವಾ ಬೇರೆಯವರಿಂದ ಬಂದಿರುತ್ತೆ. ಸೊ ಕಾಂಪ್ಲಿಮೆಂಟ್ ಅಂದರೆ ಹೊಗಳಿಕೆ ಆಗುವಂಥದ್ದು ಸೆಂಟೆನ್ಸ್ ಎಲ್ಲಿದೆ ಇಲ್ಲಿ. ಸಿ ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ಡ್ರೆಸ್, ನ್ಯೂ ಕ್ಲಾತ್ಸ್. ಓಕೆ, ಹೊಗಳೋದು. ಸೊ C1 ಎಲ್ಲಿದೆ ಚೆಕ್ ಮಾಡಿ. C1 ಈಸ್ ದ ಸೆಕೆಂಡ್ ಆಪ್ಷನ್. ಇದು ಒಂದೇ ಆಪ್ಷನ್ ಇದೆ, ಎಷ್ಟು ಈಸಿಯಾಗಿದೆ ರೈಟ್. ಸೊ ಉಳ್ಕಿದ್ದೆಲ್ಲ ಅಲ್ಲಿಗೆ ಮ್ಯಾಚ್ ಆಗುತ್ತೆ. 62 ಚೂಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ ಐ ಜಂಪ್ ಡ್ಯಾಶ್ ದ ಫೆನ್ಸ್. ಓಕೆ, ಸೊ ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ, ನನ್ನ ಹತ್ರ ಬುಲ್ ಓಡ್ಕೊಂಡು ಬಂದಾಗ ಐ ಜಂಪ್ಡ್ ಓವರ್ ದ ಫೆನ್ಸ್. ಸೊ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ. 63ನೇ ಕ್ವಶನ್, ಚೂಸ್ ದ ಕರೆಕ್ಟ್ ಆನ್ಸರ್. ದಟ್ ಹ್ಯಾಸ್ ಟು ಬಿ ದ ಲಾಸ್ಟ್ ಫಿಲ್ಮ್ ಐ ಹ್ಯಾವ್ ಸೀನ್. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್, ಇಷ್ಟು ನೋಡಿರೋ ಫಿಲಮಲ್ಲಿ ಅದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಹೇಳಕ್ಕೆ ಹೊರಟಿದ್ದಾರೆ, ಸೂಪರ್ಲೇಟಿವ್ ಡಿಗ್ರಿ. ಸೊ ಇಲ್ಲಿ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ 64ನೇ ಕ್ವಶನಲ್ಲಿ. ಸೊ ನಮಗೆ ಗೊತ್ತಿದೆ ಆಫ್ ಅನ್ನೋ ವರ್ಡ್ ಯಾವಾಗೂ ಪೊಸೆಷನ್ನ ತೋರಿಸತ್ತೆ ರೈಟ್. ಸೊ ಪೊಸೆಷನ್. ಓಕೆ, D1 ಎಲ್ಲಿದೆ ಚೆಕ್ ಮಾಡಿ. ಸೊ D1 ಇರೋದು ಎರಡನೇ ಆಪ್ಷನ್ ಮಾತ್ರ, ಬಾಕಿ ಎಲ್ಲ ಇಟ್ ವಿಲ್ ಬಿ ಮ್ಯಾಚ್ಡ್. ಸೊ ಆಫ್ ನೆನ್ಪಿಟ್ಕೊಳ್ಳಿ ಯಾವಾಗೂ, ಇಟ್ ಶೋಸ್ ದ ಪೊಸೆಷನ್ ರೈಟ್. 65th ಒನ್, ಹೀ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಕಂಪೇರ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್, ಅಂದರೆ ಎರಡಿದೆ, ಕಂಪ್ಯಾರಿಟಿವ್ ಡಿಗ್ರಿ ಬರಬೇಕು. ದ್ಯಾಟ್ ಈಸ್ ಕ್ಲಿಯರ್ ಹಿಯರ್. ಸೊ ಇಲ್ಲಿ ಮೋರ್ ಕ್ವಿಕ್ಲಿ ಕರೆಕ್ಟ್ ಆಗುತ್ತೆ. ಮೋರ್ ಕ್ವಿಕ್ ಬರಲ್ಲ, ಕ್ವಿಕ್ಕರ್ ಬರಲ್ಲ, ಕ್ವಿಕ್ ಬರಲ್ಲ, ಮೋರ್ ಕ್ವಿಕ್ಲಿ ದ್ಯಾನ್ ಲಾಸ್ಟ್ ಟೈಮ್. 66ನೇದಕ್ಕೆ ಪಂಕ್ಚುಯೇಷನ್ ಎಲ್ಲಿ ಸರಿಯಾಗಿದೆ ಅಂತಂದರೆ ಥರ್ಡ್ ಆಪ್ಷನ್. ಬೆಕಾನ್ ಸೇಸ್ ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, ರೈಟಿಂಗ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಅ ರೆಡಿ ಮ್ಯಾನ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 67ನೇದು, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಕರೆಕ್ಟ್ ಆನ್ಸರ್ ಬಂದು ಏನಾಗುತ್ತೆ, ಪರ್ಸೋನಿಫಿಕೇಶನ್. ಓಕೆ. 68, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ದ ಲೆಟರ್ ಅನ್ ಈಸ್ ನಾಟ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಏನು, ಒಂದು ಮೀನಿಂಗ್ಫುಲ್ ವರ್ಡ್ ಇರುತ್ತೆ, ಅದರ ಹಿಂದೆ ಅದನ್ನು ಏನಾದರೂ ಒಂದು ವರ್ಡ್ ಅನ್, ಇಮ್ ಆ ಥರ ಯೂಸ್ ಮಾಡಿದರೆ ಅದು ಪ್ರಿಫಿಕ್ಸ್ ಆಗುತ್ತೆ. ಅದ್ರ ಮುಂದೆ ಯೂಸ್ ಮಾಡಿದರೆ ಸಫಿಕ್ಸ್ ಆಗುತ್ತೆ. ದಿಸ್ ವಿ ನೋ. ಇದರಲ್ಲಿ ಅನ್ ಅಂತ ಯೂಸ್ ಮಾಡಿರುವಂಥ ವರ್ಡ್ ಯಾವುದು ಸಫಿಕ್ಸ್ ಅಲ್ಲ. ದ್ಯಾಟ್ ಮೀನ್ಸ್ ಆ ಕೊಟ್ಟಿರುವಂಥ ವರ್ಡ್ದು ಆಲ್ರೆಡಿ ಪಾರ್ಟ್ ಆಗಿರಬೇಕು. ಅಂಥದ್ದು ಯಾವುದು ಅಂತ ಕೇಳಿದರೆ ಅಂಡರ್. ಓಕೆ, ನಾವು ಬರೀ ಡರ್ ಅಂತ ಹೇಳ್ತೀವ, ಹಿಂದಿ ವರ್ಡ್ ಇದೆ ಡರ್ ಅಂತ, ಇಂಗ್ಲೀಷಲ್ಲಿ ಇಲ್ಲ ಅಲ್ವಾ ರೈಟ್. ಸೊ ಅನ್ಲಾಕ್, ಅನ್ಎಥಿಕಲ್. ಸೊ ಇದು ಬ್ರೇಕ್ ಮಾಡಿದರೆ ಲಾಕ್, ಇಟ್ ಗಿವ್ಸ್ ಮೀನಿಂಗ್. ಅನ್ಎಥಿಕಲ್, ಎಸ್, ಎಥಿಕಲ್ ಗಿವ್ಸ್ ಮೀನಿಂಗ್. ಅನ್ಡೂ, ಡೂ ಆಲ್ಸೋ ಗಿವ್ ಮೀನಿಂಗ್. ಸೊ ಥರ್ಡ್ ಆಪ್ಷನ್ ಸರಿಯಾಗಿದೆ. ಸೆಕೆಂಡ್ ಆಪ್ಷನ್ ಅಂಡರ್ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಸರಿಯಾಗಿದೆ. 69, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್ ಮೇಕ್ ದ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್. ಯಾವುದು ಅಂತ ಕೇಳಿದರೆ, ಮಹೇಶ್ ಸೆಲ್ಸ್ ಮಿಲ್ಕ್ 50 rupees a liter.
1 ಲೀಟ್ರಿಗೆ 50 ರೂಪಾಯಿ ತೊಗೊತಾನೆ. 1 ಎಂದು ಸರಿಯಾಗಿದೆ. 70 fill in the blanks. Dash thing of a beauty is dash joy forever. A thing of a beauty okay is the joy forever. ಸೊ ಮೂರನೇ ಆಪ್ಷನ್ ಸರಿಯಾಗುತ್ತೆ. ಇಲ್ಲಿ ನಮಗೆ ಕಂಪ್ಯೂಟರ್ ಕ್ವೆಶನ್ಸ್ ಬಂತು. ಕಂಪ್ಯೂಟರ್ ಕ್ವೆಶನ್ಸ್ನ ನಾನು ಇಂಗ್ಲೀಷ್ ವರ್ಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಕನ್ನಡದಲ್ಲಿ ಕಂಫರ್ಟೇಬಲ್ ಆಗೋರು ಆ ಕ್ವೆಶನ್ನ ಮ್ಯಾಚ್ ಮಾಡ್ಕೊಂಡು ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ 71st ಒನ್ ಎಕ್ಸ್ಪ್ಯಾಂಡ್ FLOPS ಫ್ಲಾಪ್ಸ್ ಅಂತ ಏನಿದ್ರದ್ದು ಫುಲ್ ಫಾರ್ಮ್ ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 72ನೇದು ಅರೇಂಜ್ ದ ಫಾಲೋಯಿಂಗ್ ಬೇಸ್ಡ್ ಆನ್ ದ ಫಂಕ್ಷನ್ಸ್ ಆಫ್ CPU ಇನ್ ಆರ್ಡರ್. ಓಕೆ, CPU ಏನು ಮಾಡುತ್ತೆ? ಫಸ್ಟ್ ಡೇಟಾ ಫೆಚ್ ಮಾಡುತ್ತೆ. ಓಕೆ, ಆಮೇಲೆ ಅದನ್ನು ಡಿಕೋಡ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ, ಆಮೇಲೆ ಅದನ್ನು ಸ್ಟೋರ್ ಮಾಡುತ್ತೆ. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 73ನೇದು ನಮಗೆ ಗೊತ್ತಿದೆ ರ್ಯಾಮ್ ಮತ್ತು ರಾಮ್. ಸೊ ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವಶನ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮರಿ. ಸೊ ರ್ಯಾಂಡಮ್ ಆಕ್ಸೆಸ್ ಅಂತ ಇದ್ದಾಗ ಅದು ವೋಲಟೈಲ್ ಮೆಮರಿ ಆಗಿದೆ. ಸೊ ದ್ಯಾಟ್ ವಿ ನೋ ಕರೆಕ್ಟ್ ಇದೆ ಇಲ್ಲಿ. ಆ್ಯಂಡ್ ಡೈರೆಕ್ಟ್ಲಿ ಆಕ್ಸೆಸ್ ಬೈ ಪ್ರೊಸೆಸರ್, ಇದು ಸರಿಯಾಗಿದೆ. ರ್ಯಾಮ್ ಈಸ್ ನಾನ್ ವೋಲಟೈಲ್ ಮೆಮರಿ. ಸೊ ಇಲ್ಲಿ ಆಲ್ರೆಡಿ ವೋಲಟೈಲ್ ಅಂತಿದೆ, ಇಲ್ಲಿ ನಾನ್ ವೋಲಟೈಲ್ ಬರೋಕ್ಕೆ ದಿಸ್ ವಿಲ್ ಬಿ ಫಾಲ್ಸ್. ಇದು ಟ್ರೂ ಆದರೆ ಇದು ಫಾಲ್ಸ್ ಆಗಬೇಕು, ಇದು ಫಾಲ್ಸ್ ಆದರೆ ಟ್ರೂ ಆಗಬೇಕು. ದ್ಯಾಟ್ ಈಸ್ ದ ಥಿಂಗ್. ಸೊ ಎಲ್ಲ ಟ್ರೂ ಇರೋದು ಇದು ರಾಂಗ್ ಆಗುತ್ತೆ ಫಸ್ಟು, ಇದನ್ನು ರಾಂಗ್ ಆಗುತ್ತೆ. ಸೊ ಆನ್ಸರ್ ಶುಡ್ ಬಿ ಬಿಟ್ವೀನ್ 2 and 3. ಬಟ್ ವಿ ನೋ ಸೆಕೆಂಡ್ ಆಪ್ಷನ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್ಗೆ ಟ್ರೂ ಅಂತ ಗೊತ್ತಿದೆ. ಸೊ ಸೆಕೆಂಡ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ 74ನೇದು ಬೇಸ್ಡ್ ಆನ್ ದ ರೋಲ್ಸ್ ಆಫ್ ದ ಗೂಗಲ್ ಡ್ರೈವ್ ಯೂಸರ್ಸ್ ಮೆನ್ಷನ್ ಇಫ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ವೀವರ್ ರೋಲ್ ಕ್ಯಾನ್ ಎಡಿಟ್, ಕಮೆಂಟ್ ಆ್ಯಂಡ್ ಶೇರ್ ದ ಫೈಲ್ಸ್ ಆ್ಯಂಡ್ ಫೋಲ್ಡರ್. ಇಲ್ಲಿ ವೀವರ್ ಅಂತ ಕೊಟ್ಟೇ ಬಿಟ್ಟಿದ್ದಾರೆ. ವೀವರ್ ಅಂದರೆ ನೋಡೋರು, ಅದನ್ನು ನೀವು ಗೂಗಲ್ ಡ್ರೈವಲ್ಲಿ ಫೈಲ್ಸ್ ಶೇರ್ ಮಾಡಬೇಕಾದ್ರೆ ಯಾರ್ದಾದ್ರು ಒಂದು ಇಮೇಲ್ ಅಡ್ರೆಸ್ ಹಾಕಿದರೆ ಇಟ್ ಆಸ್ಕ್ ಫಾರ್ ಆಪ್ಷನ್ ವೀವರ್, ಎಡಿಟರ್ ಅಂತೆಲ್ಲ, ರೈಟ್? ಸೊ ಆವಾಗ ವೀವರ್ ರೋಲಲ್ಲಿ ನೀವು ಎಡಿಟ್, ಕಮೆಂಟ್ ಮಾಡೋಕ್ಕಾಗಲ್ಲ. ಜಸ್ಟ್ ನೀವು ನೋಡ್ಬೋದು ಆ PDF-ನ. ಇನ್ನೊಂದು ಕಮೆಂಟೇಟರ್ ಅಂತ ಕೂಡ ಇರುತ್ತೆ, ರೈಟ್? ಕಮೆಂಟೇಟರ್ ಇದ್ದರೆ ನೀವು ಅಲ್ಲಿ ಏನಾದ್ರು ಟೈಪ್ ಮಾಡ್ಬೋದು ನಿಮ್ಗೆ ಬೇಕಿದ್ರೆ. ಎಡಿಟರ್ ರೋಲಲ್ಲಿ ನೀವು ಆ ಡಾಕ್ಯುಮೆಂಟ್ನ ಎಡಿಟ್ ಮಾಡ್ಬೋದು, ಬಟ್ ನೀವು ಓನರ್ನ ಚೇಂಜ್ ಮಾಡಿ ಫೈಲ್ ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಫಸ್ಟ್ ಒನ್ನು ಫಾಲ್ಸ್ ಆಗಬೇಕು, ಸೆಕೆಂಡ್ ಒನ್ ಟ್ರೂ ಆಗಬೇಕು. ಥರ್ಡ್ ಆಪ್ಷನ್ ಸರಿಯಾದ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಫಿಗರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾಚ್ ಮಾಡಬೇಕು ನೀವು. ಸೊ ಇದು ನಮಗೆ ಗೊತ್ತಿದೆ, ಡಬಲ್ ಓವೆಲ್ ಬಂದಾಗ ಅದು ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ನ ಶೋ ಮಾಡುತ್ತೆ ಯಾವಾಗೂ. D1 ಎಲ್ಲಿದೆ ಚೆಕ್ ಮಾಡಿ, 3 ಆಪ್ಷನಲ್ಲಿದೆ. ಸೊ ಈ ಆಪ್ಷನ್ ರಾಂಗ್, ತೆಗೆದುಬಿಡಿ. ಆ್ಯಂಡ್ ರೆಕ್ಟ್ಯಾಂಗಲ್ ಆಲ್ವೇಸ್ ಶೋಸ್ ದ ಎಂಟಿಟಿ. A2 ಎಲ್ಲಿದೆ ಚೆಕ್ ಮಾಡಿ, A2 ಇರೋದು ಇಲ್ಲೊಂದೇ. ಸೊ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ 76th ಕ್ವೆಶನ್ ನೋಡೋದಾದರೆ ಐಡೆಂಟಿಫೈ ದ ಆಪರೇಷನ್ ಪರ್ಫಾರ್ಮ್ ಬೈ ದ ಬಿಲೋ ಲಾಜಿಕ್ ಗೇಟ್ ಅಂತ ಇದೆ. ಸೊ ಲಾಜಿಕ್ ಗೇಟ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು A+ ಮೇಲೆ ಒಂದು ಸರ್ಕಲ್ ಇದೆ, B ಇದೆ. ಸೊ ದಿಸ್ ಸಿಂಬಲ್ ಇಂಡಿಕೇಟ್ಸ್ XOR. ವಿ ನೋ ದ್ಯಾಟ್ XNOR ಅಂತಂದರೆ ಇದ್ರ ಮೇಲೆ ಒಂದು ಲೈನ್ ಬರ್ತಾ ಇತ್ತು. ಓಕೆ, ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? 76ನೇದಕ್ಕೆ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 77ನೇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಲಾಜಿಕ್ ಗೇಟ್ಸ್ ಅಂತ ಇದೆ. ಸೊ ಇದರಲ್ಲಿ A ಆಪ್ಷನಲ್ಲಿ ಆ್ಯಂಡ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಅರ್ಥಮೆಟಿಕ್ ಮಲ್ಟಿಪ್ಲಿಕೇಶನ್ ಅಂತ ಇದೆ, ಅದು ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಆರ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಅರಿಥಮೆಟಿಕ್ ಎಡಿಷನ್ ಅಂತ ಇದೆ, ಅದು ಕೂಡ ಸರಿಯಾಗಿದೆ, ರೈಟ್? ಸೊ ನ್ಯಾಂಡ್ ಅಂತಂದರೆ ಏನು? ಆ್ಯಂಡ್ದೇ ಆಪೋಸಿಟ್ ಕೊಡುತ್ತೆ. ಆ್ಯಂಡಲ್ಲಿ 1 ನಿಮಗೆ ಔಟ್ಪುಟ್ ಇದ್ದರೆ ನ್ಯಾಂಡಲ್ಲಿ 0 ಔಟ್ಪುಟ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು 77ನೇದಕ್ಕೆ 2ನೇದಾಗಿರುತ್ತೆ. ನೆಕ್ಸ್ಟ್ 78ನೇ ಕ್ವಶನ್ ನೋಡೋದಾದರೆ ಡಿಟರ್ಮೈನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ಫೀಚರ್ ಆಫ್ ಇನ್ಕಾಗ್ನಿಟೋ ಮೋಡ್. ನಾವು ಇನ್ಕಾಗ್ನಿಟೋ ಮೋಡ್ ಯೂಸ್ ಮಾಡಿರ್ತೀವಲ್ಲ, ಅದರಲ್ಲಿ ಬ್ರೌಸರ್ ಹಿಸ್ಟ್ರಿ ಸೇವ್ ಆಗಲ್ಲ, ರೆಕಾರ್ಡ್ ಆಗಲ್ಲ. ಸೊ ಫಸ್ಟ್ ಇಟ್ಸ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಎಲ್ಲಿದೆ ಅದನ್ನು ಬಿಟ್ಟು ಬಾಕಿ ಆಪ್ಷನ್ಸ್ನ ರಿಮೂವ್ ಮಾಡಿ. A ಮತ್ತು ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ತೆಗೆದು ಹಾಕಬೇಕಾಗತ್ತೆ. ಥರ್ಡ್ ಫೋರ್ತಲ್ಲಿ C ಚೆಕ್ ಮಾಡಿ, ಪ್ರೊವೈಡ್ಸ್ ವೈರಸ್ ಪ್ರೊಟೆಕ್ಷನ್. ಸೊ ಇನ್ಕಾಗ್ನಿಟೋ ಮೋಡ್ ಡಸಂಟ್ ಗಿವ್ ವೈರಸ್ ಪ್ರೊಟೆಕ್ಷನ್ ಅಲ್ವಾ, ರೈಟ್? ಸೊ ಅದಕ್ಕೆ C ಆಪ್ಷನ್ನ ನೀವು ತೆಗೆದು ಹಾಕಿ, ಅದು ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ A ಮತ್ತು B ಆಗುತ್ತೆ. ನೀವು Dನ ಚೆಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಸೊ ಥರ್ಡ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ಫಾರ್ 78 ಕ್ವಶನ್. 79th ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇಲ್ಲಿ ಟ್ವಿಸ್ಟೆಡ್ ಪೇರ್ ಅಂತ ಇದೆ, ನೀವು ನೋಡ್ಬೋದು. ಟ್ವಿಸ್ಟೆಡ್ ಪೇರ್ ಅಂತಂದರೆ ಪೇರ್ ಅಂದರೆ 2 ಅಂತ ಬರಬೇಕಿತ್ತಲ್ವಾ, ರೈಟ್? ಸೊ ಎಗೆ ಥರ್ಡ್ ಆಪ್ಷನ್ ಚೆಕ್ ಮಾಡಿ. ಟ್ವಿಸ್ಟೆಡ್ ಪೇರ್ ಇಟ್ ಕನ್ಸಿಸ್ಟ್ ಆಫ್ 2 bunches ಆಫ್ ಥಿನ್ ಕಾಪರ್ ವೈರ್ ಅಂತ ಇದೆ. ಓಕೆ, ಎಗೆ ಥರ್ಡ್ ಆಪ್ಷನ್ ಸರಿಯಾದ ಇದಾಗುತ್ತೆ. ನೆಕ್ಸ್ಟು C ನೋಡೋದಾದರೆ ಕೋ ಆ್ಯಕ್ಷಲ್ ಅಂತಂದರೆ
ಯು ಕ್ಯಾನ್ ಸಿ ದೇರ್ ಒಂದು ಸರ್ಕಲಲ್ಲಿ ಸೆಂಟರಲ್ಲಿ ವೈರ್ ಪಾಸ್ ಆಗೋದಕ್ಕೆ ಕೋ ಆ್ಯಕ್ಷಲ್ ಅಂತೀವಿ ನಾವು. ಸೊ ಅದು ಎಲ್ಲಿ ತೋರಿಸ್ತಾ ಇದೆ, ಸಿಗೆ ಎ, ಇಟ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ಕಾಪರ್ ವೈರ್. ಸೊ ಸಿಗೆ ಫಸ್ಟ್ ಮ್ಯಾಚ್ ಆಗಬೇಕು. ಅದೇ ಥರ ಎಗೆ 3, ಸಿಗೆ 1, ಬಿಗೆ 4, ಡಿಗೆ 2 ಯಾವುದ್ರಲ್ಲಿದೆ ಚೆಕ್ ಮಾಡಿ. ಇದರಲ್ಲಿ ಥರ್ಡ್ ಆಪ್ಷನ್ A3, B4, C1, D2 ಸರಿಯಾದ ಉತ್ತರ ಆಗುತ್ತೆ. ಓಕೆ, 80ನೇ ಕ್ವಶನ್ ನೋಡೋದಾದರೆ, ಅರೇಂಜ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಪೀಡ್ ಅಂತ ಇದೆ. ಸೊ ಕೋಆಕ್ಸಿಯಲ್ ಕೇಬಲ್, ರೇಡಿಯೋ ವೇವ್ಸ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್, ಆಪ್ಟಿಕ್ ಫೈಬರ್. ಇದರಲ್ಲಿ ನಮಗೆ ಗೊತ್ತು ಫೈಬರ್ ಆಪ್ಟಿಕ್ ಕೇಬಲ್ ಬಂದು ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಅಂತ. ಸೊ ಅದು ಲಾಸ್ಟಲ್ಲಿ ಇರಬೇಕು. ಅದು ಬಿಟ್ಟು ಬಾಕಿ ಎಲ್ಲ ಆಪ್ಷನ್ ಫಸ್ಟು ಡಿಲೀಟ್ ಮಾಡಿಬಿಡಿ, ಅಂದರೆ ಎಲಿಮಿನೇಟ್ ಮಾಡಿ. ಥರ್ಡ್, ಫೋರ್ತಲ್ಲಿ ವಿ ನೋ ದ್ಯಾಟ್ ಕೋಆಕ್ಸಿಯಲ್ ಕೇಬಲ್ ಮೋರ್ ಇನ್ಕ್ರೀಸಿಂಗ್ ಸ್ಪೀಡ್ ಇದೆ ದ್ಯಾನ್ ಟ್ವಿಸ್ಟೆಡ್ ಪೇರ್. ಅದಕ್ಕೆ ನಮಗೆ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಸಿಕ್ಕತ್ತೆ. ರೇಡಿಯೋ ವೇವ್ಸ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್, ಕೋಆಕ್ಸಿಯಲ್ ಆ್ಯಂಡ್ ಫೈಬರ್ ಆಪ್ಟಿಕ್ ಕೇಬಲ್ ಅಂತ. ನೆಕ್ಸ್ಟ್ ನಾವು 81ನೇ ಕ್ವಶನನ್ನು ನೋಡೋದಾದರೆ, ವಿಚ್ 2 ನಂಬರ್ ಸಿಸ್ಟಮ್ಸ್ ಕಂಪ್ಯೂಟರ್ ಪ್ರೊಫೆಷನಲ್ ಆಫನ್ ಯೂಸ್ ಆ್ಯಸ್ ಶಾರ್ಟ್ಕಟ್ ನೊಟೇಷನ್ ಫಾರ್ ಬೈನರಿ ಅಂತ ಇದೆ. ಸೊ ಬೈನರಿಗೆ ನಾವು ಆ ಕ್ವಶನ್ನಲ್ಲೇ 2 ನಂಬರ್ ಸಿಸ್ಟಮ್ಸ್ ಅಂತ ಕೊಟ್ಟಿರೋದ್ರಿಂದ ನಾವು ಫೋರ್ತ್ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು, ಬಿಕಾಸ್ 3 ಕೊಟ್ಟಿದ್ದಾರೆ. ಸೊ ಉಳಿದಿರೋದ್ರಲ್ಲಿ ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ನ ನಾವು ಈ ಶಾರ್ಟ್ಕಟ್ ನೊಟೇಷನ್ ಆಗಿ ಯೂಸ್ ಮಾಡ್ತೀವಿ ಫಾರ್ ಬೈನರಿ. 82nd, in software engineering, dash is a process of understanding system requirement and its environment, system analysis ಅಂತ ಕರಿತೀವಿ. 83, ಕಮ್ಯಾಂಡ್ ಯೂಸ್ ಟು ಚೇಂಜ್ ಫೈಲ್ ಪರ್ಮಿಷನ್ ಈಸ್. ಅದಕ್ಕೆ ನಾವೇನು ಕರಿತೀವಿ, ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಥರ್ಡ್ ಆಪ್ಷನ್, ಚೇಂಜ್. 84th ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ನಮಗೆ ಗೊತ್ತು ಟ್ರಾಜನ್ ಬಂದು ರ್ಯಾಂಡೆಕ್ಸ್ ಅಂತ. ಸೊ A4 ಎಲ್ಲಿದೆ ಚೆಕ್ ಮಾಡಿ. ಓಕೆ, A4 ಇರೋದು ಆಪ್ಷನ್ 2 ಅಲ್ಲಿ ಮಾತ್ರ. ಸೊ ಆಪ್ಷನ್ 2 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಬಾಕಿ ಗೊತ್ತಿದ್ರು ಗೊತ್ತಿಲ್ಲದೆ ಇಲ್ದ್ರೂ ಯು ಕ್ಯಾನ್ ಟಿಕ್ ದಟ್ ಆನ್ಸರ್ ಆ್ಯಂಡ್ ಕಮ್. 85th, ಸೆಕ್ಷನ್ 66 ಆಫ್ IT Act 2000 ಡೀಲ್ಸ್ ವಿತ್ ಸೆಕೆಂಡ್ ಆಪ್ಷನ್, ಹ್ಯಾಕಿಂಗ್. 86ನೇ ಕ್ವಶನ್, ಡ್ಯಾಶ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಆಕ್ಸೆಪ್ಟ್ಸ್ ಆಬ್ಜೆಕ್ಟ್ ಪ್ರೋಗ್ರಾಮ್ ಪ್ರೊಡ್ಯೂಸ್ ಬೈ ಕಂಪೈಲರ್ ಆರ್ ಅಸೆಂಬ್ಲರ್ ಆ್ಯಂಡ್ ಪ್ರಿಪೇರ್ಸ್ ದೇರ್ ಪ್ರೋಗ್ರಾಮ್ ಫಾರ್ ಎಕ್ಸಿಕ್ಯೂಷನ್. ಕ್ವಶನಲ್ಲೇ ಕೊಟ್ಟಿದ್ದಾರೆ ಕಂಪೈಲರ್ ಆರ್ ಅಸೆಂಬ್ಲರಿಂದ ತಗೊಳುತ್ತೆ ಅಂತ. ಸೊ ಅವೆರಡು ಆಪ್ಷನ್ ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಕಂಪೈಲರ್ ಮತ್ತು ಅಸೆಂಬ್ಲರ್ ತೆಗೆದುಬಿಡಿ. ಆಪ್ಷನ್ ನಿಮಗೆ ಡೌಟು ಲಿಂಕರ್ ಮತ್ತು ಲೋಡರಲ್ಲಿ ಇರಬೇಕು. ಲಿಂಕರ್ ಇಸ್ ದ ಕರೆಕ್ಟ್ ಆನ್ಸರ್, ಸೆಕೆಂಡ್ ಆಪ್ಷನ್. ಸೊ ನಿಮ್ಗೆ ಇಷ್ಟಕ್ಕೆ ಬಂದ್ರೂ 50% ಪ್ರೊಬ್ಯಾಬಿಲಿಟಿ ಇರುತ್ತೆ ಟು ಚೂಸ್ ರೈಟ್ ಆನ್ಸರ್. 87th, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಅಬೌಟ್ ಪ್ರಾಕ್ಸಿ ಸರ್ವರ್. ಪ್ರಾಕ್ಸಿ ಸರ್ವರ್ ಹೈಡ್ ಕ್ಲೈಂಟ್ಸ್ IP ಅಡ್ರೆಸ್ ಫ್ರಮ್ ಎಕ್ಸ್ಟರ್ನಲ್ ಸರ್ವರ್. ಸೊ ಸರಿಯಾಗಿದೆ. ನೆಕ್ಸ್ಟ್, ಪ್ರಾಕ್ಸಿ ಸರ್ವರ್ ಪ್ರೊವೈಡ್ ಫುಲ್ ನೆಟ್ವರ್ಕ್ ಸೆಕ್ಯೂರಿಟಿ ಇದೆ. ಫುಲ್ ಅಲ್ಲ, ಟು ಸಮ್ ಎಕ್ಸ್ಟೆಂಟ್ ಕೊಡುತ್ತೆ, ಫುಲ್ ಇಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. BL ಫಾಲ್ಸ್ ಇದೆ, ಅದನ್ನ ನೋಡಿ. ಟ್ರೂ ಇದನ್ನು ಎಲಿಮಿನೇಟ್ ಮಾಡಿ. ಸೊ ನೆಕ್ಸ್ಟ್, ಪ್ರಾಕ್ಸಿ ಸರ್ವರ್ ಆ್ಯಂಡ್ VPN ಆರ್ ಸೇಮ್? ನೋ, ದೇ ಆರ್ ಡಿಫ್ರೆಂಟ್. ಸೊ C ಕೂಡ ಫಾಲ್ಸ್ ಬರಬೇಕು. ಎರಡರಲ್ಲೂ ಫಾಲ್ಸೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಲ್ ಚೆಕ್, ಪ್ರಾಕ್ಸಿ ಸರ್ವರ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್ ಥ್ರೂ ಕೇಕಿಂಗ್ ಅಂತ ಇದೆ. D ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ. ಸೊ D ಟ್ರೂ ಎಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಇಯರ್. 88th ಕ್ವಶನ್ ಬಂದು ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ವಿ ಕ್ಯಾನ್ ಸಿ TCP, SSH, FTP, ಟೆಲ್ನೆಟ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 89th, ಇನ್ ಗೂಗಲ್ ಶೀಟ್ ವಿಚ್ ಸೈನ್ ಈಸ್ ಯೂಸ್ಡ್ ಫಾರ್ ಫಾರ್ಮುಲಾ ಫಾರ್ ಅಬ್ಸಲ್ಯೂಟ್ ರೆಫರೆನ್ಸ್ ಅಂದರೆ ಡಾಲರ್ ಸಿಂಬಲ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. 90th, ಡಿಕ್ರಿಪ್ಷನ್ ಅಲ್ಗೋರಿಥಮ್ ಆಕ್ಸೆಪ್ಟ್ಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟು ಪ್ರೊಡ್ಯೂಸ್ ದ ಒರಿಜಿನಲ್ ಪ್ಲೇನ್ ಟೆಕ್ಸ್ಟ್. ಸೊ ಔಟ್ಪುಟ್ ಬಂದು ಒರಿಜಿನಲ್ ಪ್ಲೇನ್ ಟೆಕ್ಸ್ಟ್ ಇರಬೇಕು. ಸೊ ಪ್ಲೇನ್ ಟೆಕ್ಸ್ಟ್ ಇರೋ ಆಪ್ಷನ್ಸ್ ರಾಂಗ್ ಆಗುತ್ತೆ, ಅದನ್ನ ಎಲಿಮಿನೇಟ್ ಮಾಡಿ. ಫಸ್ಟ್ ಥರ್ಡ್ ಎಲಿಮಿನೇಟ್ ಆಗುತ್ತೆ. ಸೆಕೆಂಡ್, ಫೋರ್ತಲ್ಲಿ ಸೈಪರ್ ಟೆಕ್ಸ್ಟ್ ಅಂತೂ ಸಿಕ್ತು ನಮಗೆ. ಮ್ಯಾಚಿಂಗ್ ಕೀ ಪಬ್ಲಿಕ್ ಕೀ ಇತ್ತಂದರೆ ಮತ್ತು ಆಲ್ಗೋರಿದಮ್ ಡಿಕ್ರಿಪ್ಷನ್ ಯಾಕೆ ಮಾಡುತ್ತೆ, ರೈಟ್? ಮ್ಯಾಚಿಂಗ್ ಕೀ ಇದ್ರೇ ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಡಿಕ್ರಿಪ್ಷನ್. ಸೊ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 91ನೇ ಕ್ವಶನ್ ನೋಡೋದಾದರೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಜನರೇಷನ್ ಆಫ್ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಮೆಮರಿ ಟೈಪ್ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಮ್ಯಾಚ್ ಯಾವುದು ಅಂತ ಯು ಹ್ಯಾವ್ ಟು ಚೆಕ್. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. 92ನೇದು, ವಿತ್ ರೆಸ್ಪೆಕ್ಟ್ ಟು ನೇಮ್ಸ್ ಆಫ್ ಸೂಪರ್ ಕಂಪ್ಯೂಟರ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಆಲ್ ಆಫ್ ದೆಮ್ ಆರ್ ಟ್ರೂ, ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 93ನೇದರಲ್ಲಿ ನಿಮಗೆ ಮ್ಯಾಚ್ ಆಫ್ ಫಾಲೋಯಿಂಗ್ ಕೇಳಿದರೆ, ಏನೂ ಗೊತ್ತಿಲ್ಲ ಅಂದ್ರೂ ಝೂಮ್ ನೀವು ಕೋವಿಡ್ ಟೈಮಲ್ಲಿ ಯೂಸ್ ಮಾಡಿರ್ತೀರ, ರೈಟ್? ಕ್ಲಾಸಸ್ ಕೇಳೋಕ್ಕಾಗಲಿ, ಮೀಟಿಂಗ್.
ಸೊ ಝೂಮ್ ಈಸ್ ವಿಡಿಯೋ ಕಾನ್ಫರೆನ್ಸಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಮೀಟಿಂಗ್. ಸಿಗೆ 2 ಬರಬೇಕು. ಸೊ C2 ಎಲ್ಲಿದೆ ನೋಡಿ, 3 ಆಪ್ಷನ್ಸಲ್ಲಿದೆ. 4th ಆಪ್ಷನ್ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್ ನಾವು ಮೊನ್ನೆ ನಡೆದಿರುವಂತಹ HKದು FDA ಪೇಪರಲ್ಲೂ ಕೂಡ ಟ್ರೆಲ್ಲೋ ಬಂದಿತ್ತು ಕಂಪ್ಯೂಟರ್ ಸೆಕ್ಷನಲ್ಲಿ. ಟ್ರೆಲ್ಲೋ ಈಸ್ ವಿಜುವಲ್ ಆರ್ಗನೈಸೇಷನ್ ಫಾರ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್. ಸೊ B1 ಎಲ್ಲಿದೆ ಚೆಕ್ ಮಾಡಿ. B1 ಇರೋದು ಸೆಕೆಂಡ್ ಆಪ್ಷನಲ್ಲಿ ಮಾತ್ರ. ಸೊ ಸೆಕೆಂಡ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಸ್ಟೇಟ್ಮೆಂಟ್ ಹಿಯರ್. ಬಾಕಿ ಕ್ಲಾಕಿಫೈಗೆ ಫ್ರೀ ಟೈಮ್ ಟ್ರ್ಯಾಕರ್ ವಿತ್ ರೋಬೋಸ್ ಫೀಚರ್ ಆಗುತ್ತೆ. ಕ್ಲಿಕ್ಅಪ್ಗೆ ಸಪೋರ್ಟ್ ಫಾರ್ ಟು ಡೂ ಲಿಸ್ಟ್ ಟೈಮ್ ಬ್ಲಾಕಿಂಗ್ ಆಗುತ್ತೆ. ಓಕೆ, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 94ನೇ ಕ್ವಶನ್ ನೋಡಿದರೆ ಡ್ಯಾಶ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಇನ್ ಆಫೀಸ್ ವರ್ಕ್ ಸ್ಪೇಸ್ ಅಂದರೆ 4th ಆಪ್ಷನ್ ಪ್ರಾಫಿಟ್ ಮಾರ್ಜಿನ್ ಆಗುತ್ತೆ. 95th ಒನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಕಂಟ್ರೋಲ್ ಶಿಫ್ಟ್ ಮೇಲೆ ಬಿಗ್ ಅಂತ ಇನ್ಕ್ರೀಸಿಂಗ್ ಬಟನ್ ಇದೆ. ಸೊ ಅದರ ಅರ್ಥ ಏನೋ ಇನ್ಕ್ರೀಸ್ ಅನ್ನೋ ವರ್ಡ್ ಇರ್ಬೇಕು ತಾನೆ. ಸೊ ಎಗೆ 3ಗೆ ಅಲ್ಲಿ ಇನ್ಕ್ರೀಸ್ ಇರೋದ್ರಿಂದ A3 ಆಗುತ್ತೆ. ಸೊ A3 ಇರೋದು ಒಂದೇ ಆಪ್ಷನ್. ಯು ಕ್ಯಾನ್ ಡೈರೆಕ್ಟ್ಲಿ ಕ್ಲಿಕ್ ದ್ಯಾಟ್ ಆಪ್ಷನ್. ಬೇರೆ ಗೊತ್ತಿಲ್ಲ ಅಂದರೂ ದಟ್ಸ್ ಫೈನ್. 96th ಒನ್ MS ಪಬ್ಲಿಷರ್, MS ಆಕ್ಸಸ್, ವಿಸಿಯೋ, ಫ್ರಂಟ್ ಪೇಜ್ ಅಂತ ಇದೆ. MS ಪಬ್ಲಿಷರ್ ನಮಗೆ ಗೊತ್ತು. ಸೊ ಪಬ್ಲಿಷ್ ಅಂತಂದರೆ ನ್ಯೂಸ್ ಪೇಪರ್, ಆ ಥರ ನೀವು ನೆನ್ಪಿಟ್ಕೋಬೋದು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ. ಸೊ MS ಪಬ್ಲಿಷರ್ ಇಸ್ ನ್ಯೂಸ್ ಪೇಪರ್ ಲೇಔಟ್ ಆಗುತ್ತೆ, ಥರ್ಡ್. ನೆಕ್ಸ್ಟು MS ಫ್ರಂಟ್ ಪೇಜ್ ಬಂದು HTML ಆಗುತ್ತೆ. ಓಕೆ, D1 ಇರಬೇಕು. ಸೊ A3 D1 ಎಲ್ಲಿದೆ ಚೆಕ್ ಮಾಡಿ. A3 D1 ಇರೋದು ಫಸ್ಟ್ ಆಪ್ಷನಲ್ಲಿ ಮಾತ್ರ. ಸೊ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 97th ಕ್ವಶನ್ ನೋಡೋದಾದರೆ ಅರೇಂಜ್ ಫಾಲೋಯಿಂಗ್ ಇನ್ ಆರ್ಡರ್ ಫಾಲೋಡ್ ಫಾರ್ ಮೂವಿಂಗ್ ಟೆಕ್ಸ್ಟ್ ಆರ್ ಪಿಕ್ಚರ್ ಯೂಸಿಂಗ್ ಮೌಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ MS ವರ್ಡ್ ಅಂತ ಇದೆ. ಸೊ ಏನು ಮಾಡ್ತೀವಿ ನಾವು ಮೌಸ್ ಯೂಸ್ ಮಾಡುವಾಗ ಒಂದರಿಂದ ಇನ್ನೊಂದಕ್ಕೆ ಡ್ರ್ಯಾಗ್ ಮಾಡಬೇಕಂದ್ರೆ ಫಸ್ಟ್ ಕ್ಲಿಕ್ ಮಾಡ್ತೀವಿ, ಆಮೇಲೆ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀವಿ. 4th ಆಪ್ಷನ್ ಸರಿಯಾದ ಉತ್ತರ. 98 ವಿತ್ ರೆಸ್ಪೆಕ್ಟ್ ಟು MS ಪವರ್ ಪಾಯಿಂಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆರ್ ಟ್ರೂ. ಸೊ ಕ್ಲಿಪ್ ಆರ್ಟ್ ಕ್ಯಾನ್ ಬಿ ಯೂಸ್ ಫಾರ್ ಪಿಕ್ಚರ್ಸ್, ಕರೆಕ್ಟ್ ಆಗಿದೆ. ಆ್ಯನಿಮೇಷನ್ ಕ್ಯಾನ್ ಬಿ ಯೂಸ್ ಫಾರ್ ಮೋಷನ್, ಸರಿಯಾಗಿದೆ. ಆಟೋಮೇಷನ್ ಕ್ಯಾನ್ ಬಿ ಯೂಸ್ ಟು ಪರ್ಫಾರ್ಮ್ ಟಾಸ್ಕ್. ಆಟೋಮೇಷನ್ ಇಂಟಿಗ್ರೇಟೆಡ್ ಪಾರ್ಟ್ MS ಪವರ್ ಪಾಯಿಂಟ್, ನೋ ರೈಟ್. ಸೊ ಸಿ ರಾಂಗ್ ಆಗುತ್ತೆ. ಸೊ ಸಿ ಇರೋ ಆಪ್ಷನ್ಸ್ನ ಫಸ್ಟ್ ಎಲಿಮಿನೇಟ್ ಮಾಡಬೇಕು. ಸೆಕೆಂಡ್ 4th ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಇವಾಗ D ಮಾತ್ರ ಚೆಕ್ ಮಾಡೋಕ್ಕಿದೆ. ಸೌಂಡ್ ಎಫೆಕ್ಟ್ ಕ್ಯಾನ್ ಬಿ ಯೂಸ್ ಫಾರ್ ಸೌಂಡ್ಸ್, ಎಸ್. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 99th ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ಪರ್ಫಾರ್ಮೆನ್ಸ್ ಅಂತ ಇದೆ. ಎ ಬಯೋಸ್ ಹ್ಯಾಸ್ ಸ್ಲೋವರ್ ಬೂಟ್ ಟೈಮ್ ಆ್ಯಂಡ್ ಲಿಮಿಟೆಡ್ ಹಾರ್ಡ್ವೇರ್ ಸಪೋರ್ಟ್. UEFI ಹ್ಯಾಸ್ ಫಾಸ್ಟರ್ ಬೂಟ್ ಟೈಮ್ ಆ್ಯಂಡ್ ಈಸ್ ಆಪ್ಟಿಮೈಸ್ಡ್ ಫಾರ್ ಮಾಡರ್ನ್ ಹಾರ್ಡ್ವೇರ್ ಅಂತ ಇದೆ. ಸೊ ನಮಗೆ ನನ್ನ ಪ್ರಕಾರ ಎರಡೂ ಸರಿಯಾಗಿದೆ. ಥರ್ಡ್ ಆಪ್ಷನ್ ಟ್ರೂ. 100 ಮ್ಯಾಚ್ ದ ಫಾಲೋಯಿಂಗಲ್ಲಿ ನಮಗೆ ಗೊತ್ತಿದೆ ಇನ್ಪುಟ್ ಡಿವೈಸ್ ಇಸ್ ಸ್ಕ್ಯಾನರ್. C2 ಎಲ್ಲಿದೆ ಚೆಕ್ ಮಾಡಿ. C2 ಫಸ್ಟ್ ಆಪ್ಷನ್ ಮತ್ತು ಸೆಕೆಂಡ್ ಆಪ್ಷನಲ್ಲಿದೆ, ಅದನ್ನು ಬಿಟ್ಟು ಬಾಕಿ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್ ವಿ ನೋ ದ್ಯಾಟ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದರೆ ಡಾಟ್ ಮ್ಯಾಟ್ರಿಕ್ಸ್ ಬರುತ್ತೆ, ನಾನ್ ಇಂಪ್ಯಾಕ್ಟಲ್ಲಿ ಲೇಸರ್ ಬರುತ್ತೆ. ಸೊ B1 ಎಲ್ಲಿದೆ ಚೆಕ್ ಮಾಡಿ, ಸೆಕೆಂಡ್ ಆಪ್ಷನಲ್ಲಿ ಮಾತ್ರ ಇದೆ. ಸೊ ಇದು ಬಂದು ನಮಗೆ ಕಂಪ್ಲೀಟ್ ಡಿಸ್ಕಷನ್ ಆಫ್ 100 ಕ್ವಶನ್ಸ್ ಆಗಿತ್ತು ಇಲ್ಲಿವರೆಗೂ FDA ಕ್ವಶನಲ್ಲಿ FDA ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಸೊ ಇದೇ ಥರ ಇನ್ಫಾರ್ಮೇಟಿವ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಬೇಕೆಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಕೂಡ ಶೇರ್ ಮಾಡಿ, ಹೈಪ್ ಕೂಡ ಮಾಡಿ. ಸೊ ನಮ್ಮ ಚಾನಲ್ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. GS1 ಪೇಪರ್ 1 ವಿಡಿಯೋ ಕೂಡ ಸದ್ಯದಲ್ಲೇ ಚಾನಲಲ್ಲಿ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಲೆಂತ್ ಇರುತ್ತೆ, ಐನೋ ನೀವು ಬೇಕಿದ್ರೆ ಸ್ಪೀಡ್ನ ಜಾಸ್ತಿ ಇಟ್ಕೊಂಡು ನೋಡ್ಬೋದು. ಯಾಕೆ ಲೆಂತ್ ಇರುತ್ತೆ ಅಂದರೆ ನಾನು ಪ್ರತಿಯೊಂದು ಆಪ್ಷನ್ನ ಕೂಡ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ, ಇವನ್ ಇನ್ GS ಆಲ್ಸೋ. ಏನಕ್ಕಂತಂದರೆ ನೀವು ನೆಕ್ಸ್ಟ್ ಯಾವತ್ತಾದರೂ 1-2 ವರ್ಷ 3 ವರ್ಷ ಬಿಟ್ಟು ಮತ್ತೆ FDA ಬರಿಬೇಕಂದ್ರೆ ನೋಡಿದಾಗ ನಿಮಗೆ ಜಸ್ಟ್ ಇವಾಗ ಇದಕ್ಕೆ ಇದು ಸರಿಯಾದ ಆನ್ಸರ್ ಅಂತ ಕೊಡೋದು ಅಷ್ಟೇ ಅಲ್ಲದೆ ನಿಮಗೆ ಯಾವುದು ಸರಿಯಾದ ಉತ್ತರ, ಯಾಕೆ ಇದು ಸರಿ ಯಾಕೆ ತಪ್ಪು ಅಂತ ಗೊತ್ತಿದ್ದರೆ ಅನಾಲಿಸಿಸ್ ಮಾಡೋಕ್ಕೆ ಬೇರೆ ನೆಕ್ಸ್ಟ್ ಬರೋ SD ಎಕ್ಸಾಮ್ ಆಗಿರ್ಬೋದು ಅದರ್ ಎಕ್ಸಾಮ್ಸ್ ಕೂಡ ಸೇಮ್ ಕ್ವಶನ್ ಬಂದರೆ ನಿಮಗೆ ಎಲಿಮಿನೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಐ ಆಮ್ ಡೂಯಿಂಗ್ ಇಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.